ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ. ತಪೋವಿದ್ಯಾವಿರಕ್ತ್ಯಾದಿಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮದ್ವಿಶ್ವೇಶತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಪರಮಾತ್ಮ ಶ್ರೀಕೃಷ್ಣ ವಾಸುದೇವರೂಪಿಯಾಗಿ ಮಾರ್ಕಂಡೇಯ ಋಷಿಗಳಿಗೆ ತನ್ನ ಅದ್ಭುತ ಅಚಿಂತ್ಯವಾಗಿರತಕ್ಕಂತಹ ಮಹಿಮೆಗಳನ್ನೆಲ್ಲ ತೋರಿಸಿಕೊಡ್ತಾ ಪ್ರಳಯದ ಚಿಂತನೆಯನ್ನೇ ಆ ಮೂಲಕವಾಗಿ ನಮಗೆ ಮಾಡಿಕೊಟ್ಟಿದ್ದಾನೆ. ಭಗವಂತ ಹೀಗೆ ಮಾರ್ಕಂಡೇಯರಿಗೆ ಆ ಪ್ರಳಯದ ಚಿಂತನೆಯನ್ನು ಮಾಡಿಕೊಟ್ಟ ಮೇಲೆ ಮಾರ್ಕಂಡೇಯರು ಈ ವಿಚಾರವನ್ನು ಯುಧಿಷ್ಠಿರಿಗೆ ತಿಳಿಸಿಕೊಟ್ಟಿದ್ದಾರೆ. ಆ ಕಾಲದಲ್ಲಿ ದ್ರೌಪದಿ ಸಹಿತರಾಗಿರತಕ್ಕಂತಹ ಪಾಂಡವರು ಕೃಷ್ಣನ ಈ ಮಹಿಮಾ ವಿಶೇಷಗಳನ್ನೆಲ್ಲ ತಾವು ಕೇಳಿ ತಿಳಿದು ಆ ಪರಮಾತ್ಮನಿಗೆ ನಮಸ್ಕರಿಸ್ತಾ ಇದ್ದಾರೆ. ಪರಮಾತ್ಮ ಅವನು ಸರ್ವೇಷಾಮೇವ ಭೂತಾನಾಂ ಪಿತಾ ಮಾತಾ ಚ ಮಾಧವಃ, ಜಗತ್ತಿನಲ್ಲಿ ಸ್ತುತ್ಯನಾಗಿರ್ತಕ್ಕಂಥವನು, ಪುರುಷ ವ್ಯಾಘ್ರನಾಗಿರ್ತಕ್ಕಂಥವನು, ಸನ್ಮಾನಕ್ಕೆ ಅರ್ಹನಾಗಿರ್ತಕ್ಕಂಥವನು, ಅಂಥವನು ಶ್ರೀಕೃಷ್ಣ ಪರಮಾತ್ಮ. ಇಂತಹ ಪರಮಾತ್ಮನನ್ನು ಪಾಂಡವರು ಹಿತನುಡಿಗಳಿಂದ ತಾವು ಸಂತೈಸಿ ನಮಸ್ಕರಿಸಿದ್ದಾರೆ. ಅನಂತರದಲ್ಲಿ ಕಲಿಯುಗದ ವರ್ಣನೆಯನ್ನು ಮತ್ತು ಕಲಿಯ ಪ್ರಭಾವವನ್ನು ತಿಳಿಸಿಕೊಡುವಂತೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಯುಧಿಷ್ಠಿರರು ಮಾರ್ಕಂಡೇಯ ಋಷಿಗಳಿಗೆ. ಆ ಮಾರ್ಕಂಡೇಯ ಋಷಿಗಳು ಯುಧಿಷ್ಠಿರಿಗೆ ತಿಳಿಸಿಕೊಟ್ಟಂತಹ ಈ ಕಲಿಯುಗದ ವರ್ಣನೆ ಮತ್ತು ಕಲಿಯ ಪ್ರಭಾವವನ್ನು ಮುಂದೆ ವೈಶಂಪಾಯನರು ಜನಮೇಜಯ ಮಹಾರಾಜರಿಗೆ ಅನುವಾದ ಮಾಡ್ತಾ ಇದ್ದಾರೆ. ಕೇಳ್ತಾ ಇದ್ದಾರೆ ಯುಧಿಷ್ಠಿರರು, ಈ ಕಲಿಯುಗ ಅದು ಮುಂದೆ ಯಾವ ರೀತಿಯಾಗಿ ತನ್ನ ಯುಗ ಮಹಿಮೆಯನ್ನು ತೋರಿಸಿಕೊಡುತ್ತೆ, ಆ ಕಲಿಯುಗದ ಧರ್ಮ ನೀತಿಗಳೇನು ಮತ್ತು ಎಷ್ಟು ವರ್ಷಗಳ ನಂತರ ಪುನಃ ಕೃತಯುಗ ಅದು ಆರಂಭ ಆಗುತ್ತೆ, ಆಹಾರ ವಿಹಾರಗಳೇನು, ಜನರ ಆಹಾರ ವಿಹಾರ ಏನು, ಶಕ್ತಿ ಸಾಮರ್ಥ್ಯಗಳೇನು, ಅನಂತರದಲ್ಲಿ ಅವರ ಆಯುಷ್ಯ ಪರಿಮಾಣ ಎಷ್ಟು, ಅವರ ಉಡುಗೆ ತೊಡುಗೆಗಳೇನು, ಇವೆಲ್ಲವನ್ನು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಮಾರ್ಕಂಡೇಯರು ಉತ್ತರ ಕೊಡ್ತಾ ಇದ್ದಾರೆ, ಬಹಳ ಯೋಗ್ಯವಾಗಿರತಕ್ಕಂಥ ಪ್ರಶ್ನೆ ಇದು ಅಂತ. ಯಾಕೆ ಅಂದರೆ ಇದು ನಮಗೋಸ್ಕರ ಮಾಡಿಕೊಟ್ಟಿರತಕ್ಕಂಥ ಪ್ರಶ್ನೆ. ಇನ್ನು ಕಲಿಯುಗದ ಆರಂಭ ಕಾಲದಲ್ಲೇ
ಹೀಗಿದೆ ಅವಸ್ಥೆ ಕಲಿಯುಗದ್ದು. ಇನ್ನು ಮುಂದಂತೂ ಹರಯೇ ನಮಃ. ಆದ್ದರಿಂದ ನಾನು ಹಿಂದೆ ಕೇಳಿರೋದನ್ನು ನಿನಗೆ ತಿಳಿಸ್ತೀನಪ್ಪ ಯುಧಿಷ್ಠಿರ ಅಂತಿದ್ದಾರೆ. ಕೃತಯುಗದಲ್ಲಿ ಆ ವೃಷಭ ರೂಪವಾದತಕ್ಕಂತಹ ಧರ್ಮಕ್ಕೆ 4 ಕಾಲುಗಳಿದೆ. ಅದು ಮನುಷ್ಯನಲ್ಲಿ ಧರ್ಮ ಅನ್ನತಕ್ಕಂಥದ್ದು ಪೂರ್ಣ ರೂಪದಲ್ಲಿರುತ್ತೆ ಅಂತಾರೆ. ಕೃತೇ ಚತುಷ್ಪಾತ್ ಸಕಲೋ ನಿರ್ವ್ಯಾಜ್ಯೋಪಾಧಿವರ್ಜಿತ ಅಂತ ಹೇಳ್ತಾ, ಕೃತಯುಗದಲ್ಲಿ ಕಾಮಕ್ರೋಧ ಲೋಭ ಮೋಹ ಮದಮಾತ್ಸರ್ಯಗಳಿಗೆ ಅವಕಾಶವೇ ಇಲ್ಲ. 4 ಪಾದದಿಂದ ಚತುಷ್ಪಾದಿಯಲ್ಲಿ ಧರ್ಮ ಇರುತ್ತೆ. ಆದರೆ ಯಾವಾಗ ತ್ರೇತಾಯುಗ ಆರಂಭ ಆಗುತ್ತೆ ಆಗ ಕಾಮಕ್ರೋಧಾದಿಗಳು ಮನುಷ್ಯರಲ್ಲಿ ನುಸುಳಿಕೊಳ್ಳುತ್ತಂತ. ಪಾಪ ಅದು 1 ಪಾದದಿಂದ ಇರುತ್ತೆ, 3 ಪಾದದಿಂದ ಧರ್ಮ, 1 ಪಾದದಿಂದ ಅಧರ್ಮ. ಇದು ತ್ರೇತಾಯುಗದ ಒಂದು ಧರ್ಮ. ಹಾಗೆ ಮುಂದೆ ದ್ವಾಪರ ಯುಗದಲ್ಲಿ ಧರ್ಮ ಅಧರ್ಮಗಳಿರೂ ಸಮಾನವಾಗಿರುತ್ತೆ. 2 ಪಾದದಲ್ಲಿ ಧರ್ಮ, 2 ಪಾದದಲ್ಲಿ ಅಧರ್ಮ ಅಂತ. ಕಲಿಯುಗದ ಅವಸ್ಥೆಯಂತೂ ಬಹಳ ಘೋರ. ಕಾರಣ ಇದು ಕಲಿಯದೇ ಯುಗ. ಆ ಕಲಿಯುಗಕ್ಕೆ ಮತ್ತೊಂದು ಹೆಸರು ತಾಮಸಂ ಯುಗಮಾಸಾದ್ಯ ತದಾ ಭರತ ಸತ್ತಮ ಅಂತಾರೆ. ಇದಕ್ಕೆ ಮತ್ತೊಂದು ಹೆಸರು ತಾಮಸ ಯುಗ ಅಂತ. ಕಾರಣ ಏನು ಅಂದರೆ 3 ಪಾದದಲ್ಲಿ ಅಧರ್ಮ ಇದೆ, 3 ಭಾಗ ಅಧರ್ಮನೇ, ಇನ್ನು ಒಂದೇ ಒಂದು ಭಾಗ ಧರ್ಮ ಉಳ್ಕೊಂಡಿದೆ ಮನುಷ್ಯರಲ್ಲಿ. ಆದ್ದರಿಂದ ಯುಧಿಷ್ಠಿರ, ಯುಗದಿಂದ ಯುಗಕ್ಕೆ ಆ ಧರ್ಮವು ಕ್ಷಯಿಸುವಂತೆ ಮನುಷ್ಯರ ಆಯುಷ್ಯ, ವೀರ್ಯ, ಬುದ್ಧಿ, ಬಲ, ತೇಜಸ್ಸು ಎಲ್ಲ ಅದು ಕ್ಷಯ ಹೊಂದುತ್ತಪ್ಪ. ಆಯುಹು ವೀರ್ಯಂ ಅಥೋ ಬುದ್ಧಿರ್ಬಲಂ ತೇಜಶ್ಚ ಪಾಂಡವ ಮನುಷ್ಯಾಣಂ ಅನುಯುಗಂ ಹ್ರಸತಿ, ಅದೆಲ್ಲವೂ ಕ್ಷಯಿಸಿ ಹೋಗುತ್ತೆ ಅಂತಿದ್ದಾರೆ. ಈ ಕಲಿಯುಗದ ಕಡೆಯಲ್ಲಂತೂ ಯಾವ ವರ್ಣಗಳು ಅದು ಸರಿಯಾಗಿ ನಡೆಯೋದಿಲ್ಲ. ನೆಪ ಮಾತ್ರಕ್ಕೆ ಧರ್ಮಾಚರಣೆ ಮಾಡ್ತಾರಂತೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂತಹ ಆ ವರ್ಣ ಏನಿದೆ ಅದು ನೆಪ ಮಾತ್ರ ಆ ವರ್ಗದವರು ಧರ್ಮವನ್ನು ಆಚರಣೆ ಮಾಡ್ತಾರಂತೆ. ಸಾಮಾನ್ಯವಾಗಿ ಕಲಿಯುಗದ ಜನರೆಲ್ಲ ಹೇಗಿರ್ತಾರೆ ಅಂತಂದರೆ ಧರ್ಮದ ಸೋಗಿನಲ್ಲಿರ್ತಾರಂತೆ. ತಮ್ಮ ತಮ್ಮ ಜನರನ್ನೇ ತಾವು ನಂಬಿಸಿಕೊಂಡು ಮೋಸ ಮಾಡ್ತಾ ಇರ್ತಾರಂತೆ. ಹೀಗೆ ವ್ಯಾಜೈಹಿ ಧರ್ಮಂ ಚರಿಷ್ಯಂತಿ, ಕೇವಲ ನೆಪ ಮಾತ್ರ ಮಾಡ್ತಾ ಇದ್ದಾರೆ, ಮೋಸ ಮಾಡೋರೇ ಜಾಸ್ತಿ ಅಂತಾರೆ. ಮತ್ತು ಹಾಗೆ ಭಾಳ ಪಂಡಿತರು ವಿದ್ವಾಂಸರು ಅಂಥೇಳಿ ಭಾವಿಸಿಕೊಂಡಿರ್ತಾರಂತೆ, ಸತ್ಯವನ್ನು ಮರೆಮಾಚಿಡ್ತಾರಂತೆ. ಹಾಗೆ ಅವರು ಹೇಳ್ತಕ್ಕಂತಹ ಅಸತ್ಯದ ಮಾತುಗಳೇ ಸರ್ವತ್ರ ವ್ಯಾಪಕವಾಗಿ ಅದೇ ಸತ್ಯ ನುಡಿಗಳು ಅಂತ ಭಾಸವಾಗುತ್ತಂತೆ. ಎಷ್ಟು ಅವಸ್ಥೆ ನೋಡ್ರಿ. ಧರ್ಮದ ಅವನತಿ ಅಂದರೆ ಹೀಗಂತೆ. ಕಲಿಯುಗದ ಕಡೆಯಲ್ಲಿ ಹೀಗಿರುತ್ತದರ ಅವಸ್ಥೆ. ಅಸತ್ಯ ಭಾಷಿಗಳು ಸತ್ಯಭಾಷಿಗಳಾಗಿ ಹೋಗ್ತಾರೆ. ಸತ್ಯವನ್ನು ಮಾತನಾಡ್ತಕ್ಕಂಥವ್ರಿಗೆ ಬೆಲೆಯೇ ಇಲ್ಲ ಅಂತಾಗತ್ತೆ. ಇನ್ನು ಅಲ್ಪಾಯುಷ್ಯಗಳಾಗಿರೋದ್ರಿಂದ ಬುದ್ಧಿ ವಿದ್ಯೆ ಕೂಡ ಅಪರಿಪೂರ್ಣನೇ, ಯಾವುದು ಪರಿಪೂರ್ಣ ಇಲ್ಲ. ಪರಿಪೂರ್ಣತೆ ಇಲ್ಲ, ಅದರಿಂದಾಗಿ ಅವರಲ್ಲಿ ವಿನಯವೂ ಇರಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನ ಇದ್ದಲ್ಲಿ ಪೂರ್ಣತೆ, ಎಲ್ಲಿ ಪೂರ್ಣತೆ ಇಲ್ಲ, ವಿದ್ಯೆಯಲ್ಲಿ ಪೂರ್ಣತೆ ಇಲ್ಲ, ಅಲ್ಲಿ ವಿನಯಾದಿ ಯಾವ ಗುಣಗಳು ಇರಲಿಕ್ಕೆ ಅವಕಾಶ ಇಲ್ಲ. ಅಲ್ಪವಿದ್ಯೆಯಿಂದ ಅವರಿಗೆ ಮಹಾಗರ್ವ ಬರುತ್ತೆ. ಮಹಾಗರ್ವಿ ಅಂತ ಯಾರಿಗೆ ಅಲ್ಪವಿದ್ಯೆ ಇರುತ್ತೆ ಬಹಳ ಗರ್ವ ಇರುತ್ತಂತೆ. ಹೀಗೆ ತಮ್ಮ ಜೀವನವನ್ನು ಅಲ್ಪವಿದ್ಯೆಯಿಂದಲೇ ತಾವು ನಿರ್ವಹಣೆ ಮಾಡ್ತಾ ಮಹಾಲೋಭಿಗಳಾಗಿರ್ತಾರಂತೆ. ಜೊತೆಯಲ್ಲಿ ಕಾಮಕ್ರೋಧಾದಿಗಳು ಬೇರೆ. ಇದಕ್ಕೆ ತುತ್ತಾಗಿ ಪರಸ್ಪರವಾಗಿ ಜನರು ದ್ವೇಷ ಅಸೂಯೆಗಳಿಂದಲೇ ತಾವು ಒಬ್ಬೊಬ್ಬರನ್ನ ಕೊಂದಾಕೋದಕ್ಕೂ ಕೂಡ ಹಿಂದೆ ಮುಂದೆ ಮಾಡೋದಿಲ್ಲ ಅಂತಿದ್ದಾರೆ. ವೈರಬದ್ಧ ಭವಿಷ್ಯಂತಿ ಪರಸ್ಪರ ಧೈಷಿಣಃ ಅಂತ ಹೇಳ್ತಾರೆ, ವಧೈಷಿಣಃ. ಹೀಗೆ ಒಬ್ಬೊಬ್ಬರನ್ನ ಕೊಂದಾಕೋದಕ್ಕೂ ಕೂಡ ಹಿಂದೆ ಮುಂದೆ ಮಾಡೋದಿಲ್ಲ, ಹೀಗೆ ಹವಣಿಸ್ತಾ ಇರ್ತಾರಂತೆ. ಆಮೇಲೆ ಸಾಂಕರ್ಯ, ವರ್ಣ ಸಾಂಕರ್ಯ ಉಂಟಾಗುತ್ತಂತೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಅಂಥೇಳಿ ಯಾವ ವರ್ಣಗಳಿದೆ ಅದೆಲ್ಲ ಕೇವಲ ಕಟ್ಟುಪಾಡುಗಳನ್ನು
ಇಟ್ಟುಕೊಂಡು ಇವರು ಯಾರೂ ಜೀವನ ಮಾಡೋಲ್ವಂತ. ಇಷ್ಟೇ ಅಲ್ಲ ಅಂತಿದ್ದಾರೆ, ಅಂತ್ಯಜರು ಮಧ್ಯಮದವರಿಗೆ ಉಚಿತವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡಿಸಿಕೊಡ್ತಾರಂತೆ. ಇನ್ನು ಮಧ್ಯಮ ಜಾತಿ ಇರ್ತಕ್ಕಂಥವರು ಅಂತ್ಯಜರಿಗೆ ಉಚಿತವಾಗಿ ಕರ್ಮಗಳನ್ನು ಮಾಡಿಕೊಡ್ತಾರಂತೆ. ಲೋಕದಲ್ಲಿ ಹೀಗೆ ವೈಪರೀತ್ಯಗಳು ಉಂಟಾಗತ್ತೆ ಅಂತಿದ್ದಾರೆ ಕಲಿಯುಗದ ಅಂತ್ಯದಲ್ಲಿ ಅಂತ. ನಮ್ಮ ಪುಣ್ಯ ಇನ್ನು ಕಲಿಯುಗದ ಆರಂಭದ ಕಾಲದಲ್ಲಿ ನಾವಿದ್ದೇವೆ, ಈಗಲೇ ಇಷ್ಟು. ಇನ್ನು ಅಂತ್ಯಕಾಲದ ಪರಿಸ್ಥಿತಿ ಘನಘೋರ ಅಂತಿದ್ದಾರೆ. ಇನ್ನು ವೇಷಭೂಷಣಗಳೇನು, ಈಗಲೇ ನೋಡ್ತಾ ಇದ್ದೇವೆ ಒಬ್ಬೊಬ್ಬರದ್ದು ಒಂದೊಂದು ಅವತಾರ. ಇನ್ನು ಕಲಿಯುಗದ ಅಂತ್ಯದಲ್ಲಂತೂ ಘನಘೋರ ಅಂತ. ಸೆಣಬಿನ ಬಟ್ಟೆಗಳನ್ನು ಹಾಕ್ಕೋತಾರೆ ಅಂತಿದ್ದಾರೆ. ವಸ್ತ್ರಾಣಾಂ ಪ್ರವರಾಶಾಣಿ ಧಾನ್ಯಾನಾಂ ಕೋರದೂಷಕಾಹ ಅಂತಿದ್ದಾರೆ. ಸೆಣಬು ಅಂದರೆ ಜೂಟ್ ಅಂತಿರಲ್ಲ ನೀವು ಆಂಗ್ಲ ಭಾಷೆಯಲ್ಲಿ, ಆ ಬಟ್ಟೆಗಳೇ ಬಹಳ ಅಂತೆ ಕಲಿಯುಗದ ಅಂತ್ಯದಲ್ಲಿ. ಅದೇ ಉತ್ತಮ ವಸ್ತ್ರ. ಇನ್ನು ಅಕ್ಕಿಗೆ ಪ್ರಾಧಾನ್ಯತೆ ಇಲ್ಲ, ರಾಗಿ ಜೋಳ ಇದಕ್ಕೆ ಬಹಳ ಪ್ರಾಶಸ್ತ್ಯ, ಅದನ್ನೇ ಅನ್ನದ ರೂಪದಲ್ಲಿ ಸ್ವೀಕಾರ ಮಾಡ್ತಾರಂತೆ. ಅದೇ ಪುಷ್ಟಿಕರವಾಗಿರತಕ್ಕಂತಹ ಆಹಾರ ಅಂತ ಪರಿಗಣಿತವಾಗುತ್ತೆ ಕಲಿಯುಗದ ಅಂತ್ಯದಲ್ಲಿ ಅಂತಿದ್ದಾರೆ. ಇನ್ನು ಆಗಿನ ಕಾಲದಲ್ಲಿ ಪುರುಷರ ಅಂದರೆ ಯಜಮಾನರು ಅಂತ ಕರೆಸ್ಕೋತಾರಲ್ಲ, ಅವರ ಅವಸ್ಥೆ ಹೇಗಿತ್ತೆ ಅಂತಿದ್ದಾರೆ ಮನೆಯಲ್ಲಿ. ಅವರೆಲ್ಲ ಪತ್ನಿಯ ವಾಕ್ಯ ಪರಿಪಾಲಕರಾಗಿರ್ತಾರಂತೆ. ಇದೇನು ವಿಚಿತ್ರ ಅಲ್ಲ, ಇದೆಲ್ಲ ಅನುಭಾವಿತ ಈಗಲೇ. ಇನ್ನು ಕಲಿಯುಗದ ಅಂತ್ಯದಲ್ಲಂತೂ ಅದು ಪೂರ್ಣವಾಗಿ ಧ್ವನಿತವಾಗತ್ತಂತೆ. ಆದ್ದರಿಂದ ಪುರುಷಾಃ ಭವಿಷ್ಯಂತಿ ಭಾರ್ಯಾ ಮಿತ್ರಾಶ್ಚ ಅಂತಿದ್ದಾರೆ ಯುಗಕ್ಷಯೇ. ಕಲಿಯುಗದ ಅಂತ್ಯದಲ್ಲಿ ಎಲ್ಲ ಪುರುಷರು ಪತ್ನಿಯ ವಾಕ್ಯವನ್ನೇ ಕೇಳ್ತಕ್ಕಂಥವ್ರಾಗ್ತಾರಂತೆ. ಒಂದು ಕ್ಷಣನೂ ಬಿಟ್ಟಿರೋದಿಲ್ವಂಥವ್ರನ್ನ, ಹಾಗೆ ಅವರಲ್ಲೇ ಅನುರಕ್ತರಾಗಿಬಿಡ್ತಾರಂತೆ. ಭಗವಂತನಲ್ಲಿ ವಿಸ್ಮೃತಿ. ಇನ್ನು ಆಹಾರ ಪದ್ಧತಿ ಏನು ಅಂತ ಪ್ರಶ್ನೆ ಮಾಡಿದ್ಯಲ್ಲಪ್ಪ. ಯಾವುದು ಆಹಾರ? ಮತ್ಸ್ಯಾಹಾರಿಗಳಾಗಿರ್ತಾರಂತೆ. ಮತ್ಸ್ಯಾಮಿಷೇಣ ಜೀವಂತಹ, ಮತ್ಸ್ಯವನ್ನೇ ಆಹಾರ, ಮೀನು ತಿಂತ ಜೀವನ ಮಾಡ್ತಾರಂತೆ ಕಲಿಯುಗದ ಅಂತ್ಯದಲ್ಲಿ. ಇನ್ನು ಗೋಕ್ಷೀರವನ್ನು ಕುಡಿಯೋದಕ್ಕೆ ಆ ಕಾಲಕ್ಕೆ ಇರೋದಿಲ್ಲ, ಗೋವೇ ಇರೋದಿಲ್ಲ, ಹೆಚ್ಚಾಗಿ ಗೋಕ್ಷೀರನೂ ಇರೋದಿಲ್ಲ. ಆಡು ಮತ್ತು ಕುರಿಗಳ ಹಾಲನ್ನು ಕುಡಿತಾರಂತೆ. ಹೀಗಿರುತ್ತೆ ವ್ರತಾನುಷ್ಠಾನ ಮಾಡ್ತಕ್ಕಂಥವರು ಕೂಡ. ಯಾತಕ್ಕೆ ವ್ರತ ಮಾಡ್ತಾರೆ ಅಂದರೆ ಹರಿಪ್ರಿಯರಣೆಯ ಹರಿಪ್ರೀತ್ಯರ್ಥಂ ಮಾಡೋದಿಲ್ಲ, ಕೇವಲ ಧನದ ಲೋಭತನದಿಂದ ವ್ರತಾನುಷ್ಠಾನವನ್ನು ಮಾಡ್ತಾರಂತೆ. ಯಾಕೆ ಮಾಡ್ತಾರೆ? ಭಗವತ್ ಪ್ರೀತಿಗೋಸ್ಕರ ಅಲ್ಲ. ಇನ್ನು ಒಬ್ಬರನ್ನ ಕಂಡ್ರೆ ಒಬ್ರಿಗಂತೂ ಆಗೋದೇ ಇಲ್ಲ. ಪರಸ್ಪರ ಒಬ್ರನ್ನೊಬ್ಬರು ಅನ್ಯೋನ್ಯಂ ಪರಮುಷ್ಣಂತಹ ಅಂತಿದ್ದಾರೆ. ಹಿಂಸೆಯಂತಹ, ಒಬ್ಬರನ್ನೊಬ್ಬರು ಹಿಂಸೆ ಮಾಡಿಕೊಂಡು ಒಬ್ಬರನ್ನ ನೋಡಿದ್ರೆ ಒಬ್ರಿಗಾಗಲ್ಲ, ವೈರ ದ್ವೇಷ ಇದನ್ನೇ ಬೆಳೆಸಿಕೊಂಡಿರ್ತಾರಂತೆ. ಎಷ್ಟು ಆಸಕ್ತರಾಗಿರ್ತಾರೆ ಹೀನ ಕೃತ್ಯಗಳಲ್ಲಿ, ಅಧರ್ಮದಲ್ಲಿ ಅಂತಂದರೆ ಅದೇ ಅವರಿಗೆ ಧರ್ಮ ಅಂತ ತೋರುತ್ತಂತೆ. ಅಧರ್ಮವೇ ಧರ್ಮದಂತೆ ತೋರುತ್ತಂತೆ. ಇದು ಕಲಿಯುಗದ ಧರ್ಮ ಅಂತಿದ್ದಾರೆ. ಇನ್ನು ನದಿಗಳು, ಮಹಾನದಿಗಳನ್ನೆಲ್ಲ ತಡೆದು ಬಿಡ್ತಾರಂತೆ. ಇವತ್ತು ಎಷ್ಟು ನೋಡಿದ್ದೇವೆ, ಬೇಕಾದಷ್ಟು ನದಿಗಳನ್ನೆಲ್ಲ ಕಳೆದುಕೊಂಡಿದ್ದೇವೆ. ಅದಕ್ಕೆ ಎಲ್ಲ ಕಾರ್ಖಾನೆಯ ರಾಸಾಯನಿಕ ಪದಾರ್ಥಗಳನ್ನೆಲ್ಲ ಸೇರಿಸಿ ಬೇಕಾದಷ್ಟು ನದಿಗಳನ್ನೆಲ್ಲ ಕಲುಷಿತ ಮಾಡಿರತಕ್ಕಂತಹ ಅನೇಕ ಉದಾಹರಣೆಗಳು ನಮ್ಮಲ್ಲೇ ಇವೆ. ಇನ್ನು ಅದಕ್ಕೆ ಹೇಳ್ತಾರೆ ಮಹಾನದಿಗಳನ್ನೆಲ್ಲ ತಡಿತಾರೆ. ಕಾಲುವೆಗಳ ಮೂಲಕ ಏನು ಮಾಡ್ತಾರೆ, ತಮ್ಮ ಒಂದು ವ್ಯವಸಾಯ ಕೃಷಿ ಭೂಮಿಗೆ ಅದನ್ನು ಬಿಟ್ಕೊಳ್ತಾರಂತೆ. ನದಿಯ ನೀರನ್ನು ತಡೆಯೋದು, ಅದನ್ನು ಕಾಲುವೆ ಮಾಡೋದು, ಇರಿಗೇಷನ್ ಅಂತ ಹೇಳ್ತಿರಲ್ಲ. ಆದರೆ ಯಾತಕ್ಕೆ? ಜನರ ಉಪಯೋಗಕ್ಕಲ್ಲ, ಸ್ವಾರ್ಥ ತಮ್ಮ ಭೂಮಿಗೆ ಅದನ್ನು ಬಳಸಿಕೊಳ್ಳೋದಕ್ಕೆ. ಎಷ್ಟು ನೋಡ್ತಾ ಇದ್ದೇವೆ ಈಗಲೇ. ಇನ್ನು ಕಲಿಯುಗದ ಅಂತ್ಯದಲ್ಲಿ ಇದೆಲ್ಲವೂ ಸರ್ವೇ ಸಾಮಾನ್ಯ ಆಗೋಗಿರುತ್ತೆ ಅಂತಿದ್ದಾರೆ. ಆ ಬೆಳೆಯನ್ನು ಏನು ಬೆಳೆಯೋದಕ್ಕೆ ಪ್ರಯತ್ನ ಪಡ್ತಾರೆ, ಅಲ್ಲಿ ಬೆಳೆನೂ ಸರಿಯಾಗಿ ಆಗೋದಿಲ್ಲ. ಸ್ವಾರ್ಥ ಸಾಧನೆಗೋಸ್ಕರ ಭಗವಂತ ಕೊಟ್ಟಿರ್ತಕ್ಕಂತಹ ಯಾವುದೇ ವಸ್ತುವನ್ನು ನಾವು ಬಳಸಿಕೊಂಡ್ರೆ ಅದು ಫಲಕಾರಿ ಆಗೋದಿಲ್ಲ ಅನ್ನೋದು ಇದಕ್ಕೆ ಸಾಕ್ಷಿ. ಇನ್ನು ಶ್ರಾದ್ದ ಕರ್ಮಗಳನ್ನು ಮಾಡಬೇಕು. ತಂದೆ ತಾಯಿಗಳ ಬಂಧು ಬಳಗರ ಶ್ರಾದ್ದ ಕರ್ಮಗಳನ್ನು ಮಾಡುವಾಗಲೂ ಕೂಡ ಅವರಿಗೆ ಶ್ರದ್ಧೆನೇ ಇರೋದಿಲ್ಲ ಅಂತಿದ್ದಾರೆ. ಅಲ್ಲಿ ಯಾರನ್ನು ಆಮಂತ್ರಣ ಮಾಡಬೇಕು ಭೋಜನಾರ್ಥಕ್ಕೆ, ಬ್ರಾಹ್ಮಣರನ್ನು ಅಂತಂದರೆ ಸಗೋತ್ರದವರನ್ನು ಕರೀಲೇಬಾರದು.
ಅನ್ಯಗೋತ್ರೀಯರನ್ನು ಕರಿಬೇಕು. ಆದರೆ ಹೇಳ್ತಾ ಇದ್ದಾರೆ, ಭೋಕ್ಷಂತೀಹ ಪರಸ್ಪರಂ ಅಂತ. ಲೋಭತನದಿಂದ ಬೇರೆಯವರನ್ನು ಕರೆಯೋದಿಲ್ವಂತೆ, ತಮ್ಮ ಬಂಧುಗಳನ್ನೇ ಕರೀತಾರಂತೆ, ಆಮಂತ್ರಣ ಮಾಡ್ತಾರಂತೆ, ರಕ್ತ ಸಂಬಂಧಿಗಳನ್ನೇ ಅಂತ. ಇನ್ನು ಯಾವುದೇ ದಾನಾದಿಗಳನ್ನು ಕೊಡಿಸೋದು ತಮ್ಮವ್ರನ್ನೇ ಕರೆದು ತಮ್ಮವರಿಗೆ ಕೊಡ್ತಾ ಇರ್ತಾರಂತೆ. ಇದು ಕಲಿಯುಗದ ಧರ್ಮ ಅಂತಿದ್ದಾರೆ ಶ್ರಾದ್ದ ಕಾಲದಲ್ಲಿ. ಇನ್ನು ತಂದೆಗೆ ಸಂಬಂಧಿಸಿರ್ತಕ್ಕಂತಹ ವಸ್ತುಗಳನ್ನು ಮಗ ಉಪಭೋಗ ಮಾಡ್ತಾನಂತೆ, ಮಗನಿಗೆ ಸಂಬಂಧಿಸಿರ್ತಕ್ಕಂತಹ ವಸ್ತುಗಳನ್ನು ತಂದೆ ಉಪಭೋಗ ಮಾಡ್ತಾರಂತೆ. ಯಾವುದೇ ಕಟ್ಟುಪಾಡುಗಳಿಲ್ಲ. ಒಬ್ಬರ ವಸ್ತುವನ್ನು, ವಸ್ತ್ರಾದಿಗಳನ್ನು ಇನ್ನೊಬ್ಬರು ತೊಡಬಾರ್ದು, ಉಡಬಾರ್ದು. ಇದು ಮಹಾ ಅನರ್ಥ. ಒಬ್ಬರ ವಸ್ತುಗಳನ್ನು ಇನ್ನೊಬ್ಬರು ಬಳಸಬಾರ್ದು ಅಂತ ಶಾಸ್ತ್ರಕಾರರು. ನಮ್ಗೆ ಅರ್ಥ ಆಗಿರಲಿಲ್ಲ, ಕೋವಿಡ್ ಬಂದು ಇದು ಸ್ವಲ್ಪ ಅರ್ಥ ಆಗ್ತಾಯಿದೆ. ಮೊದಲೇ ಹೊಡ್ಕೊಂಡಿದ್ರು ನಮ್ಮ ಶಾಸ್ತ್ರಕಾರರು, ಇನ್ನೊಬ್ಬರು ಬಳಸಬೇಡ್ರಿ ಅಂತ. ಈಗ ಬಳಸ್ತೀರಿ, ತೊಗೊಳ್ರಿ ಅಂದರೂ ಯಾರೂ ತೊಗೊಳಕ್ಕೆ ಸಿದ್ಧರಿಲ್ಲ. ನಮ್ಮ ಶಾಸ್ತ್ರಕಾರರು ಹೇಳಿದಾಗ ಅದರ ಮೇಲೆ ನಮಗೆ ವಿಶ್ವಾಸ ಬರೋದಿಲ್ಲ. ಇಂಥದ್ದು ಏನಾದರೂ ಅನಾಹುತ ಆದಾಗ ಸ್ವಲ್ಪ ಬುದ್ಧಿ ಬರುತ್ತೆ. ಹೀಗೆ ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಉಪಭೋಗ ಅನರ್ಹವಾಗಿರತಕ್ಕಂತಹ ವಸ್ತುಗಳು ಕೂಡ ಉಪಭೋಗಕ್ಕೆ ಅರ್ಹವಾಗುವಂತೆ ವ್ಯವಸ್ಥೆ ಮಾಡಿಕೊಳ್ತಾರಂತೆ. ಇನ್ನು ವಿಧಿ ನಿಷೇಧಗಳಂತೂ ಕೇಳಲೇಬೇಡ್ರಿ. ಶಾಸ್ತ್ರದಲ್ಲಿ, ವೇದಾದಿ ಗ್ರಂಥಗಳಲ್ಲಿ ಯಾವುದು ಮಾಡಲೇಬೇಕು ಅಂತ ಹೇಳಿದ್ದಾರೆ ಅದೆಲ್ಲವೂ ವಿಧಿ. ಶಾಸ್ತ್ರ ಗ್ರಂಥಗಳಲ್ಲಿ ಯಾವುದನ್ನು ಮಾಡಲೇಬಾರದು ಅಂತ ಹೇಳಿದ್ದಾರೆ ಅದು ನಿಷೇಧ. ಕಲಿಯುಗದಲ್ಲಿ ವಿಧಿ ನಿಷೇಧಾತ್ಮಕವಾಗುತ್ತೆ. ನಿಷೇಧಾತ್ಮಕವಾಗಿರತಕ್ಕಂಥದ್ದೆಲ್ಲ ವಿಧಿ ಅಂತ ಆಚರಣೆ ಮಾಡ್ತಾರೆ. ಅಂದರೆ ಯಾವುದನ್ನು ಮಾಡಲೇಬಾರ್ದು ಅಂತ ಶಾಸ್ತ್ರಕಾರ ಹೇಳಿದ್ದಾರೋ ಅದನ್ನು ಮಾಡೇ ಮಾಡ್ತಾರೆ. ಯಾವುದನ್ನು ಮಾಡಲೇಬೇಕು ಅಂತ ಹೇಳಿದ್ದಾರೋ ಅದು ಯಾವುದನ್ನು ಮಾಡೋದಿಲ್ಲ. ಹೀಗೆ ಕಲಿಯುಗದ ಧರ್ಮ ಅಂತಿದ್ದಾರೆ. ಅಧ್ಯಯನ, ಅಧ್ಯಾಪನ ಇಂತಹ ಷಟ್ಕರ್ಮಗಳಲ್ಲಿ ಬ್ರಾಹ್ಮಣರಿಗೆ ಆಸಕ್ತಿನೇ ಇರೋದಿಲ್ಲ ಅಂತಿದ್ದಾರೆ. ವೇದ ನಿಂದಕಾಹ, ಬಹಳವಾಗಿ ವೇದದ ನಿಂದನೆಯನ್ನೇ ಮಾಡ್ತಕ್ಕಂಥವ್ರು ಇರ್ತಾರಂತೆ. ಇನ್ನು ಯಜ್ಞಯಾಗದ ಕರ್ಮಗಳಲ್ಲಿ, ಸ್ಮೃತ್ಯುಕ್ತವಾಗಿರತಕ್ಕಂಥ ಕರ್ಮಾನುಷ್ಠಾನಗಳಲ್ಲಿ ಶ್ರಮವೇ ಇಲ್ಲ, ಆಸಕ್ತಿನೇ ಇಲ್ಲದೆ ಮೇಲೆ, ಶ್ರದ್ಧೆನೇ ಇಲ್ಲದೆ ಮೇಲೆ ಶ್ರಮ ಎಲ್ಲಿಂದ ಬರಬೇಕು? ಇದು ಯಾವುದೂ ಇರೋದಿಲ್ಲ ಅಂತಿದ್ದಾರೆ ಶಾಸ್ತ್ರಕಾರರು. ಇದು ಕಲಿಯುಗದ ಆ ಧರ್ಮ ಅಂತ ನಾವು ತಿಳಿಬೇಕು. ಇವೆಲ್ಲವೂ ಕೂಡ ನಾವು ಅನುಭವಿಸ್ತಾ ಇದ್ದೇವೆ ಪ್ರಾರಂಭದಲ್ಲೇ. ಅದಕ್ಕೆ ದಾಸರಂತಾರೆ, ಈ ಕಲಿಯುಗದ ಮಹಿಮೆ ಹೇಗಿದೆ ಅಂತ. ಕಲಿಯುಗದ ಮಹಿಮೆಯೂ ಕಾಣಬಂತೀಗ, ಜಲಜಾಕ್ಷ ಮೇಲ್ಗಿರಿಯ ಶ್ರೀ ವೆಂಕಟೇಶ. ಕಲಿಯುಗದ ಮಹಿಮೆಯೂ ಕಾಣಬಂತೀಗ, ಜಲಜಾಕ್ಷ ಮೇಲ್ಗಿರಿಯ ಶ್ರೀ ವೆಂಕಟೇಶ. ದಾಸರಂತಾರೆ, ಕಲಿಯುಗದ ಮಹಿಮೆಯೂ ಕಾಣಬಂತೀಗ ಅಂತ. ಹೇಗಿದೆ ಅವಸ್ಥೆ? ಹರಿಕಥೆಯನ್ನು ಬಿಟ್ಟು ಹೀನ ನುಡಿ ನುಡಿಯುವರು, ಗುರು ಹಿರಿಯರುಗಳ ದೂಷಿಸಲು ಎಣಿಸುವರು. ಹೀಗೆ ಹರಿಕಥೆಯನ್ನು ಬಿಟ್ಟು ಹೀನ ನುಡಿ ನುಡಿಯುವರು. ಹರಿಕಥೆಯನ್ನು ಬಿಟ್ಟು ಹೀನ ನುಡಿ ನುಡಿಯುವರು, ಗುರು ಹಿರಿಯರುಗಳ ದೂಷಿಸಲು ಎಣಿಸುವರು. ಪೊರೆದ ತಾಯಿ ತಂದೆಗಳ ಮಾತುಗಳ ಮನ್ನಿಸದೆ, ಪೊರೆದ ತಾಯಿ ತಂದೆಗಳ ಮಾತುಗಳ ಮನ್ನಿಸದೆ, ತರುಣಿಯರ ನುಡಿಗೇಳಲು ಇಚ್ಛಿಸುತ್ತೀಹರು. ತಂದೆ ತಾಯಿಗಳ ಮಾತನ್ನು ಅಸಡ್ಡೆ ಮಾಡ್ತಾರಂತೆ. ಆಗಲೇ ಹೇಳಿದ್ರಲ್ಲ, ಪತ್ನಿಯ ಮಾತಲ್ಲಿ ಬಹಳ ಆಸಕ್ತಿ, ಅವ್ರು ಹೇಳಿದಾಗೆ ಕೇಳ್ಕೊಂಡಿರ್ತಾರೆ ಅಂತ. ಕೇಳಬಾರ್ದು ಅಂತಲ್ಲ, ಯಾರು ಧರ್ಮಯುತವಾಗಿ ಹೇಳಿದ್ರೆ ಎಲ್ಲರೂ ಹೇಳಿರ್ತಕ್ಕಂಥ ಮಾತನ್ನು ಅವಶ್ಯವಾಗಿ ಕೇಳಬೇಕು. ಆದ್ದರಿಂದ ಅಧರ್ಮದ ಮಾತನ್ನು ಯಾರಾಡಿದ್ರೂ ಕೇಳಬಾರ್ದು ಅನ್ನೋದರಲ್ಲಿ ತಾತ್ಪರ್ಯ. ಆದರೆ ಕಲಿಯುಗದ ಮಹಿಮೆ ಏನು ಅಂದರೆ, ತಂದೆ ತಾಯಂದಿರ ಮಾತನ್ನು ಮನ್ನಿಸದೆ ಆ ಪತ್ನಿಯರ ಮಾತಲ್ಲಿ ಆಸಕ್ತರಾಗ್ತಕ್ಕಂಥದ್ದು ಇದು ಕಲಿಯುಗದ ಧರ್ಮ ಅಂತಿದ್ದಾರೆ. ಎಷ್ಟು ರೀತಿಯಲ್ಲಿ ದಾಸರು ಇದನ್ನು ಚಿಂತನೆ ಮಾಡಿಕೊಡ್ತಾರೆ. ಮುಂದೆ ಪ್ರಪಂಚದಲ್ಲಿ ವೇಷಭೂಷಣಗಳೆಲ್ಲ ಮ್ಲೇಚ್ಛರನ್ನು ಹೋಲಿಕೊಂಡೇ ಇರುತ್ತಂತೆ. ಪಾಶ್ಚಿಮಾತ್ಯರು ಯಾವ ರೀತಿಯಾಗಿ ವೇಷಭೂಷಣಗಳನ್ನು ತೊಟ್ಟಿರ್ತಾರೆ
ಅದನ್ನೇ ಅನುಕರಣೆ ಮಾಡಿಕೊಂಡು ಆ ವಸ್ತ್ರಗಳನ್ನು ತೊಡ್ತಾರಂತೆ. ನಮ್ಮನ್ನು ಬದಲಾಯಿಸಿದ್ದೇ ಆ ಮ್ಲೇಚ್ಛರು. ಹಿಂದೆ ಹೀಗೆ ನಮ್ಮ ವೇಷಭೂಷಣಗಳಿರಲಿಲ್ಲ. ಎಲ್ಲ ವರ್ಗದವರೆಗೂ ಚಂಡಿಕೆ ಶಿಖೆ ಇರ್ತಾಯಿತ್ತು. ಬ್ರಿಟಿಷ್ನವರು ಬಂದು ಮೊದಲು ಅವ್ರು ಕತ್ರಿ ಹಾಕಿದ್ದೇ ನಮ್ಮ ಜುಟ್ಟಿಗೆ ಗೊತ್ತಾಯ್ತು. ಅವರಿಗೆ ಎಲ್ಲಿ ಹಾಕಬೇಕೋ ಅಲ್ಲೇ ಕತ್ರಿ ಹಾಕಿದ್ರು. ಯಾಕೆ? ಬ್ರಾಹ್ಮಣರು ಬುದ್ಧಿವಂತರು. ಆದ್ದರಿಂದ ಆ ಶಿಖೆ ಜ್ಞಾನದ ಸಂಕೇತ. ಎಷ್ಟು ಅದು ಅಭಿವೃದ್ಧಿ ಹೊಂದತ್ತೆ ಅಷ್ಟು ಜ್ಞಾನ ಅಭಿವೃದ್ಧಿ ಹೊಂದತ್ತೆ. ಜಗತ್ತಿನಲ್ಲಿ ಒಂದು ದೇಶದಲ್ಲಿ ಬುದ್ಧಿವಂತರ ವಿದ್ಯಾವಂತರ ಸಂಖ್ಯೆ ಅತಿಯಾಗಿದ್ದರೆ ಆ ದೇಶ ಪ್ರಗತಿ ಹೊಂದತ್ತೆ. ಆದರೆ ಇದು ಯಾವುದೂ ಅವರ ಒಂದು ಆಡಳಿತಕ್ಕೆ ಪೂರಕವಾಗಿರಲಿಲ್ಲ. ಅದಕ್ಕೋಸ್ಕರವೇ ಅವರು ಎಲ್ಲಿ ಕತ್ತರಿ ಹಾಕಬೇಕು ಅಲ್ಲೇ ಕತ್ತರಿ ಹಾಕೋದು ನಮ್ಗೆ ಅರ್ಥ ಆಗಿಲ್ಲ. ಇವತ್ತು ನಾವು ಅವರ ವೇಷಭೂಷಣಗಳನ್ನು ನಡೆನುಡಿಗಳನ್ನು ಅನುಸರಿಸಿ ಜೀವನ ಮಾಡ್ತಾ ಇದ್ದೇವೆ. ನಮ್ಮ ಸನಾತನ ಸಂಸ್ಕೃತಿಯನ್ನು ಮರೆತಿದ್ದೇವೆ. ನೋಡಿದ ತಕ್ಷಣ ಇವರು ಭಾರತೀಯರು, ಇವರು ಇಂಥವರು, ಇಂಥ ಪಂಗಡದವರು ಅಂತ ತಿಳಿದುಕೊಳ್ಳುವ ಅವಶ್ಯಕತೆ, ಹೇಳುವ ಅವಶ್ಯಕತೆಯೇ ಇರಲಿಲ್ಲ. ನೋಡಿದ ತಕ್ಷಣ ತಿಳಿತಾ ಇದ್ದರು. ನಮ್ಮ ಆ ವೇಷಭೂಷಣಗಳಿಂದ, ನಮ್ಮ ಸಂಸ್ಕಾರ ಸಂಸ್ಕೃತಿಯಿಂದ ಇವರು ಭಾರತೀಯರು ಅಂತ. ಆದರೆ ಇವತ್ತು ಪ್ರಮಾಣ ಮಾಡಬೇಕಾಗಿದೆ ಯಾರು ಅಂತ. ಅಂತಹ ಹೀನ ಸ್ಥಿತಿ ಇದು ಪ್ರಾರಂಭದ ಕಲಿಯುಗದಲ್ಲಿ. ಮುಂದೆ ಅದನ್ನು ವರ್ಣನೆ ಮಾಡುತ್ತಾ ಇದ್ದಾರೆ. ಪ್ರಪಂಚ ಎಲ್ಲ ಕಡೆ ಇದೇ ಆಗಿರುತ್ತಂತೆ. ಯಾರು ಅಂತಲೇ ಗೊತ್ತಾಗಲ್ಲ. ಯಾರು ಭಾರತೀಯರು ಪ್ರಮಾಣ ಮಾಡಬೇಕಷ್ಟೆ. ಆದ್ದರಿಂದ ಯಜ್ಞ ಯಾಗಾದಿಗಳಾಗಲಿ, ಶ್ರೌತ ಸ್ಮಾರ್ತ ಕರ್ಮಾನುಷ್ಠಾನವಾಗಲಿ ಇದ್ಯಾವುದು ಕೇಳಲೇಬೇಡಿ ಅಂತಾರೆ. ಯಜ್ಞವರ್ಜಿತಂ ಜಗತ್ಸರ್ವಂ ನಿಷ್ಕ್ರಿಯಂ ಮ್ಲೇಚ್ಛಭೂತಂ ಅಂತ. ಎಲ್ಲೆಲ್ಲೂ ಅಶಾಂತಿ ಇರುತ್ತೆ. ಯಾರು ಕೂಡ ಧರ್ಮದ ಒಂದು ತಳಹದಿಯಲ್ಲಿ ಬದುಕದೆ ದೇವರು ಧರ್ಮ ಇದ್ಯಾವುದನ್ನು ತಾವು ಇಚ್ಛಿಸದೆ ಅದನ್ನು ತಿರಸ್ಕರಿಸ್ತಕ್ಕಂತಹ ಮನೋಭಾವನೆ ಇರುತ್ತಂತೆ. ಇನ್ನು ಅನೇಕರನ್ನು ಪೀಡಿಸುವಂತಹ ಹೀನಕೃತ್ಯಗಳು. ಯಾರು ಪಾಪ ಅಶಕ್ತರಾಗಿರ್ತಾರೆ ಮತ್ತು ಹಾಗೆ ಮತ್ತೊಬ್ಬರ ಸಹಾಯ ಇಲ್ಲದೆ ಇರ್ತಕ್ಕಂಥವರನ್ನು ಬಹಳವಾಗಿ ಪೀಡಿಸಿ ಅವರ ಎಲ್ಲ ಸಂಪತ್ತನ್ನು ಕೊಳ್ಳೆ ಹೊಡೆಯುವಂತಹ ಕಾರ್ಯ ಮಾಡ್ತಾರಂತೆ. ಅಲ್ಪ ವೀರ್ಯ, ಅಲ್ಪ ವಿದ್ಯೆ, ಅಲ್ಪ ಬುದ್ಧಿ ಇಂಥವರೇ ಭಾಳ ಪ್ರಗತಿಶೀಲರಾಗ್ತಾರಂತೆ. ನೋಡ್ರಿ, ಬುದ್ಧಿವಂತರಿಗೆ ಅವಕಾಶ ಇರೋದಿಲ್ವಂತೆ. ಅಲ್ಪ ವೀರ್ಯ, ಬುದ್ಧಿ ಸಾಮರ್ಥ್ಯ ಏನೂ ಇಲ್ಲ, ಆದರೂ ಅವರೇ ಬಹಳ ಪಂಡಿತರು ಅಂತ ಜಗತ್ತಿನಲ್ಲಿ ಪ್ರಖ್ಯಾತರಾಗ್ತಾರಂತೆ. ಇನ್ನು ಹಾಗೆ ಯಾರಿಗೆ ಅಸೂಯೆ ಇದೆ, ಡಾಂಭಿಕತೆ ಇದೆ, ಅಂಥ ವ್ಯಕ್ತಿಗಳು ಬಹಳ ಯಶಸ್ವಿ ಆಗಿ ಜೀವನದಲ್ಲಿ ಮುಂದೆ ಬರ್ತಾರಂತೆ. ಹೀಗೆ ಅವರಿಗೆ ಕೀರ್ತಿ ಯಶಸ್ಸು ಎಲ್ಲ ಕಲಿಯುಗದ ಮಹಿಮೆ ಹೇಳ್ತಾ ಇದ್ದಾರೆ. ಹೀಗೆ ಯಾರು ದಾನವನ್ನು ತೆಗೆದುಕೊಳ್ಳುವಾಗ ಸ್ವಲ್ಪನೂ ಹಿಂದೆ ಮುಂದೆ ನೋಡೋದೇ ಇಲ್ವಂತೆ. ಅದು ಅಪಾತ್ರದಿಂದ ಬಂದದ್ದೋ, ಅದು ದಾನ ತಗೊಳ್ಳೋದಕ್ಕೆ ಯೋಗ್ಯವೋ ಅಯೋಗ್ಯವೋ ಅಂತ ಆ ಪಾತ್ರ ಅಪಾತ್ರ ಚಿಂತನೆ ಇಲ್ಲದೆ ದಾನವನ್ನು ತೆಗೆದುಕೊಳ್ತಾರಂತೆ. ಆ ದಾನ ಪಡೆದುಕೊಂಡಿದ್ದಾರೆ ಆಗಲಿ, ಅನಂತರದಲ್ಲಿ ಆ ದಾನ ಪಡೆದಿದ್ದಕ್ಕೆ ಪ್ರಾಯಶ್ಚಿತ್ತವನ್ನು ಕೂಡ ಮಾಡಿಕೊಳ್ಳದೆ ತಾವು ಅಯೋಗ್ಯರನ್ನು ಹೊಗಳಿ ಬಹಳವಾಗಿ ಶ್ಲಾಘನೆ ಮಾಡ್ತಾರಂತೆ. ಅಯೋಗ್ಯರಿಂದ ದಾನ ತಗೊಂಡಿದ್ದೇ ಮೊದಲು ತಪ್ಪು. ತೆಗೆದುಕೊಂಡ ಮೇಲೆ ಅವರನ್ನು ಬಹಳವಾಗಿ ಹೊಗಳ್ತಾರಂತೆ. ಹೊಗಳಿ ಇನ್ನೂ ಅವರಿಂದ ಅಧಿಕವಾಗಿ ದಾನ ಪಡಿಬೇಕು ಅಂತ ಆಸೆ ಪಡ್ತಾರಂತೆ. ಪ್ರಾಯಶ್ಚಿತ್ತ ಮಾಡಿಕೊಳ್ಳದೆ ಹೋದರೆ ಎಷ್ಟು ಅನಾಹುತಗಳಾಗತ್ತೆ ಅನ್ನೋದನ್ನು ಶಾಸ್ತ್ರ ತಿಳಿಸಿಕೊಟ್ಟಿದೆ. ಅದು ಯಾವುದರ ವಿವೇಚನೆ ಇಲ್ಲದೆ ಮತ್ತಷ್ಟು ಅವರನ್ನು ಬಹಳವಾಗಿ ಹೊಗಳಿ ಇನ್ನಷ್ಟು ದಾನವನ್ನು ಪಡೆದುಕೊಳ್ತಾರೆ ಹೊರತು ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದಿಲ್ಲ ಅಂತಿದ್ದಾರೆ. ಇನ್ನು ದಾನ ಮಾಡ್ತಕ್ಕಂಥವ್ರಿಗೂ ಆ ದಾನ ನೀಡ್ತಕ್ಕಂತಹ ವಿಷಯದಲ್ಲಿ ಶ್ರದ್ಧೆ ಇರೋದಿಲ್ಲ. ಸುಮ್ಮನೆ ತಾತ್ಸಾರದಿಂದ ಕೊಡಬೇಕು ಅಂತ ಕೊಡ್ತಾರಂತಷ್ಟೆ. ಕೊಡೋವರಿಗೂ ದಾನ ತೆಗೆದುಕೊಳ್ಳೋವರಿಗೂ ಆ ಅನುಸಂಧಾನ ಬೇಕು. ಆ ಅನುಸಂಧಾನ ಯಾವುದೂ ಇರೋದಿಲ್ವಂತ. ದಾನ ಕೊಡುವವರಲ್ಲಿ ಪರಶುರಾಮ ರೂಪಿ ಪರಮಾತ್ಮ ಇದ್ದು ದಾನವನ್ನು ನೀಡ್ತಾನೆ. ಕೈಯಿಂದ ದಾನವನ್ನು ಕೊಡ್ತೇವೆ, ಕೈಯಿಂದ ದಾನವನ್ನು ತೆಗೆದುಕೊಳ್ತೇವೆ. ಈ ಹಸ್ತದಲ್ಲಿ ದಕ್ಷ ಪ್ರಜಾಪತಿ ಇದ್ದಾರೆ, ಅಗ್ನಿದೇವರಿದ್ದಾರೆ.
ಅಗ್ನಂತರ್ಯಾಮಿ ಹರಿಣೀಪತಿ ಪರಶುರಾಮರೂಪಿ ಪರಮಾತ್ಮ ದಾನವನ್ನು ನಮ್ಮಿಂದ ಕೊಡಿಸ್ತಕ್ಕಂಥದ್ದು. ಹಾಗೆ ದಕ್ಷ ಪ್ರಜಾಪತಿಯ ಅಂತರ್ಯಾಮಿಯಾಗಿರತಕ್ಕಂತಹ ಮತ್ತೊಂದು ಭಗವದ್ರೂಪ ಅದು ವಾಮನರೂಪಿ ಪರಮಾತ್ಮ. ದಾನ ತೆಗೆದುಕೊಳ್ಳುವವರಲ್ಲಿ ವಾಮನರೂಪಿ ಪರಮಾತ್ಮ ಅಭಿನ್ನ ಲಕ್ಷ್ಮೀನಾರಾಯಣರು ಇದ್ದು ಆ ದಾನವನ್ನು ತೆಗೆದುಕೊಳ್ತಾರೆ ಅಂತ ಅನುಸಂಧಾನ ಬರಬೇಕು. ಈಗ ಕೊಟ್ಟಾಗ ಅದು ಸಾರ್ಥಕ, ಹೀಗೆ ತೆಗೆದುಕೊಂಡಾಗ ಅದು ಸಾರ್ಥಕ. ಈ ಚಿಂತನೆ ಇಲ್ಲದೆ ಕೊಟ್ಟದ್ದು ವ್ಯರ್ಥ, ತೆಗೆದುಕೊಂಡದ್ದು ಅತ್ಯಂತ ಅನರ್ಥ ಅಂತ ಶಾಸ್ತ್ರಕಾರರು ತೋರಿಸಿಕೊಡ್ತಾ ಇದ್ದಾರೆ. ಮುಂದೆ ರಾಜರುಗಳು ಹೇಳ್ತಾರೆ, ಅವರಿಗೆ ನೀತಿ ಅಂತ ಕೇಳಲೇಬೇಡಿ. ಯಾಕೆ? ಎಷ್ಟು ಸಾಧ್ಯವೋ ರಾಜ್ಯದ ಸಂಪತ್ತನ್ನು ನಾವು ನಮ್ಮದಾಗಿಸಿಕೊಳ್ಳೋದೇ ಅವರ ನೀತಿ ಅಂತ. ರಾಜರುಗಳ ನೀತಿ ಏನು ಅಂದರೆ, ಪ್ರಜಾ ಸಂಪತ್ತು ಅದು ನಮ್ಮ ಸಂಪತ್ತಾಗಬೇಕು ಅನ್ನೋದೇ ರಾಜನೀತಿಯಾಗಿರುತ್ತಂತೆ. ಹೇರಳವಾಗಿ ಅವರಿಗೆ ತೆರಿಗೆಯನ್ನು ವಿಧಿಸ್ತಾರಂತೆ. ನೋಡ್ತಾ ಇದ್ದೀವಿ ಈಗಲೇ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಎಷ್ಟಕ್ಕೆ ಹೋಗಿದೆ ಅಂತ. ಕಾರಣ ಹೇರಳವಾಗಿ ಹೇರಿರ್ತಕ್ಕಂಥ ತೆರಿಗೆಗಳು. ಆದ್ದರಿಂದ ಆ ತೆರಿಗೆಗಳನ್ನು ಜನಸಾಮಾನ್ಯರಲ್ಲಿ ಹೇರ್ತಾರಂತೆ. ಹೇರಿದ ಮೇಲೆ ಅದರಿಂದ ಬಂದಿರತಕ್ಕಂತಹ ಸಂಪತ್ತಿನಿಂದ ತಾವು ಬಹಳ ಸ್ವಾರ್ಥಯುತವಾಗಿ ಜೀವನ ನಡೆಸಿ ಎಲ್ಲ ಸಂಪತ್ತನ್ನು, ಪ್ರಜಾ ಸಂಪತ್ತನ್ನು ತಮ್ಮದಾಗಿಸಿಕೊಳ್ಳುವ ದುರುದ್ದೇಶ ಅವರದಾಗಿರುತ್ತಂತೆ. ಇನ್ನು ಧರ್ಮೋದ್ಧಾರ ಅಂತೂ ಕೇಳಲೇಬೇಡಿ, ಅವರ ಉದ್ಧಾರ ಅಷ್ಟೇ, ಧರ್ಮದ ಉದ್ಧಾರ ಏನೂ ಇಲ್ಲವೇ ಇಲ್ಲ. ಇಂತಹ ಕಲಿಯುಗದ ಲೋಕ ಕಂಟಕರೇ ರಾಜರುಗಳಾಗಿರ್ತಾರಂತೆ. ಇನ್ನು ಪ್ರಜೆನ ಪರಿಪಾಲನೆ ಮಾಡ್ತಕ್ಕಂಥ ಸಾಮರ್ಥ್ಯ ಇರೋದೇ ಇಲ್ಲ. ಅರಕ್ಷಿತಾರಹ ಲುಬ್ಧಾಶ್ಚ ಅಂತಾರೆ. ಅರಕ್ಷಿತಾರಹ, ರಕ್ಷಣೆ ಮಾಡುವಂತಹ ಗೋಜಿಗೆ ಹೋಗೋದಿಲ್ಲ, ಆ ಸಾಮರ್ಥ್ಯವೂ ಅವರಿಗಿರೋದಿಲ್ಲ. ಲೋಭ ಮೋಹ ಮದ ಮಾತ್ಸರ್ಯಗಳೇ ತುಂಬೋಗಿರುತ್ತೆ. ಪ್ರಜೆಗಳನ್ನು ನಾನಾ ರೀತಿಯಲ್ಲಿ ಶಿಕ್ಷಿಸಿ ತೆರಿಗೆಗಳನ್ನು ಅವರಿಂದ ಪಡೆದು ವಂಚಿಸಿ ಸ್ವಾರ್ಥಯುತವಾಗಿ ಜೀವನ ಅಂತಿದ್ದಾರೆ. ಅದಾದ ಮೇಲೆ ಇನ್ನೊಂದು ಸೂಕ್ಷ್ಮ ವಿಚಾರ ಹೇಳ್ತಾರೆ. ಕನ್ಯಾದಾನ, ಕನ್ಯಾವರಣ. ಕನ್ಯಾದಾನ ಅಂದರೆ ನಮ್ಮಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಗಳನ್ನು ಯೋಗ್ಯವರನಿಗೆ ನೀಡ್ತಕ್ಕಂಥದ್ದು. ಕನ್ಯಾವರಣ ಅಂದರೆ ಯೋಗ್ಯ ಕನ್ಯೆಯನ್ನು ನಾವು ಮನೆಗೆ ಸೊಸೆಯಾಗಿ ಕರೆದುಕೊಂಡು ಬರತಕ್ಕಂಥದ್ದು. ಈ ಎರಡು ಶಬ್ದಗಳೇ ಇರೋದಿಲ್ವಂತೆ ಕಲಿಯುಗದ ಅಂತ್ಯದಲ್ಲಿ. ಕಾರಣ ಏನು ಅಂದರೆ, ತಂದೆ ತಾಯಿಗಳಿಗೆ ಆ ಒಂದು ಅವಕಾಶವೇ ಕೊಡೋದಿಲ್ವಂತ ಮಕ್ಕಳು. ಯಾಕೆ? ಅವ್ರವ್ರದ್ದು ಹುಡ್ಕೊಂಡು ಬಿಡ್ತಾರಂತ. ಆದ್ದರಿಂದ ತಂದೆ ತಾಯಿಗಳಿಗೆ ಅವಕಾಶ ಕೊಟ್ಟರೆ ತಾನೇ ಕನ್ಯಾದಾನ ಅಥವಾ ಕನ್ಯಾವರಣ. ಇದು ಎರಡು ಕೇವಲ ನ ಕನ್ಯಾಂ ಯಾಚಸೆ ಕಶ್ಚಿನ್ನಾಪಿ ಕನ್ಯಾ ಪ್ರದೀಯತೆ ಅಂತಿದ್ದಾರೆ. ಯಾರಿಗೂ ಕನ್ಯಾ ದಾನ ಮಾಡೋಕ್ಕೂ ಏನಿರಲ್ಲ, ಅಥವಾ ಕನ್ಯಾವರಣ ಮಾಡೋಕ್ಕೂ ಅವಕಾಶ ಇರಲ್ಲ. ಯಾಕೆಂದರೆ ಅವ್ರದ್ದವರೇ ನೋಡ್ಕೊಂಬಿಟ್ಟಿರ್ತಾರೆ ಅಂತಾರೆ. ಹೀಗೆ ಪ್ರೌಢೆಯರಾಗಿರ್ತಕ್ಕಂಥ ಸ್ತ್ರೀಯರೇ ತಮಗೆ ಬೇಕಾಗಿರ್ತಕ್ಕಂಥ ಪುರುಷರನ್ನು ಯಾವುದೇ ವರ್ಣದ ಕಟ್ಟುಪಾಡು ಇಲ್ಲದೆ, ವಿವೇಚನೆ ಇಲ್ಲದೆ ಆರಿಸಿಕೊಳ್ತಾರೆ ಅಂತಿದ್ದಾರೆ. ಸ್ವಯಂ ಗ್ರಾಹಾಹ ಭವಿಷ್ಯಂತಿ ಯುಗಾಂತೆ ಸಮುಪಸ್ಥಿತೇ. ತಾವೇ ತಮಗೆ ಯಾರು ಬೇಕೋ ಅವರನ್ನು ಆರಿಸಿಕೊಳ್ತಾರೆ ಅಂತ. ಅದಕ್ಕೆ ಕೇಳಪ್ಪ ಯುಧಿಷ್ಠಿರ, ನಾನು ಹೇಳಿದಂತೆ ಈ ರಾಜರು ಅವ್ರಿಗೆ ಎಷ್ಟು ಬಂದರೂ ಸಾಕಾಗಲ್ವಂತ, ಎಷ್ಟು ವಯಸ್ಸಾದರೂ ಬುದ್ಧಿ ಬರಲ್ವಂತ. ತಮ್ಮ ಆ ಕುಟುಂಬದವರನ್ನು ಮರಿಮೊಮ್ಮಕ್ಕಳಲ್ಲ, ಇನ್ನು ಶತಮಾನ ಉತ್ಸವ ಮಾಡಿಕೊಂಡ್ರೂ ಕೂಡ ಆ ಲೋಭತನ ಹೋಗಲ್ವಂತ. ಎಲ್ಲ ಇನ್ನೂ ಮಾಡಬೇಕು ಅಂಥೇಳಿ ಮಾಡಿಕೊಳ್ತಾ ಇರ್ತಾರಂತ. ಇಂಥ ರೀತಿಯಲ್ಲಿ ಆ ಜೀವನ ನಡೆಸ್ತಾರೆ ಅಂತಿದ್ದಾರೆ. ಪ್ರಪಂಚ ಎಲ್ಲ ಹೀಗೆ ಕಲುಷಿತವಾಗಿದೆ. ಇನ್ನು ವಿದ್ವಾಂಸರಾಗಿರತಕ್ಕಂಥವರು ಸತ್ಯವನ್ನು ಮುಚ್ಚಿಡ್ತಾರಂತೆ. ಇಚ್ಛೆ ಬಂದಂತೆ ಶ್ರುತಿ ಮತ್ತು ಸ್ಮೃತಿಗಳಿಗೆ ಸಮಯೋಚಿತವಾಗಿ ಅರ್ಥವನ್ನು ಕಲ್ಪನೆ ಮಾಡ್ತಾರಂತೆ. ಇದೊಂದು ದೊಡ್ಡ ಅನಾಹುತ ಅಂತಿದ್ದಾರೆ. ಇನ್ನೊಂದು ವಿಚಿತ್ರ ಸಂಗತಿ ಹೇಳ್ತಾರೆ. ಹೇಗಿರುತ್ತೆ ಕಲಿಯುಗದ ಅಂತ್ಯದಲ್ಲಿ ಅಂತಂದರೆ, ಬಾಲರು ವೃದ್ಧರಂತೆ ಮಾತಾಡ್ತಾರಂತೆ. ಬಾಲರು ವೃದ್ಧರಂತೆ, ಬಹಳ ವಯಸ್ಸಾಗಿರೋರಂತೆ ಮಾತನಾಡ್ತಾರಂತೆ. ವೃದ್ಧರಿಗೆ ಬಾಲಕರಲ್ಲಿರ್ತಕ್ಕಂತಹ ಚಪಲತೆ ಇರುತ್ತೆ, ಅದರಂತೆ ಅವ್ರು ಮಾತಾಡ್ತಾರೆ. ಅಂದರೆ ಅದೇ ಬಾಲಬುದ್ಧಿ ಬಂದಿರುತ್ತೆ ಅವರಿಗೆ ಅಂತ. ಹೀಗೆ ವ್ಯತ್ಯಸ್ತವಾಗಿದೆ ಆ ಕಲಿಯುಗದ ಅವಸ್ಥೆ ಅಂತ. ನಿಜವಾಗಿ ಶೂರನಾಗಿರ್ತಕ್ಕಂಥವನು ಪಾಪಿ ಹೇಡಿಯಂತೆ ಇರ್ತಾನಂತೆ. ಅವನು ಹೇಡಿ ಅಂತಲೇ ಪ್ರಸಿದ್ಧನಾಗಿ ಹೋಗ್ತಾನಂತೆ. ಇನ್ನು ಹೇಡಿಯಾಗಿರ್ತಕ್ಕಂಥವನು ಮಹಾಶೂರ ಅಂತ ಪ್ರಸಿದ್ಧಿ ಕೀರ್ತಿಯನ್ನು ಹೊಂದುತ್ತಾನೆ. ಹೀಗೆ ಲೇಷವಾದರೂ ಕೂಡ ಒಬ್ಬರಲ್ಲೊಬ್ಬರಿಗೆ ನಂಬಿಕೆ ಅನ್ನೋದಂತೂ ಇರೋದಿಲ್ಲ. ಜಗತ್ತೆಲ್ಲ ಹೀಗೆ ವ್ಯತ್ಯಸ್ತವಾಗಿರುತ್ತೆ ಅಂತಿದ್ದಾರೆ. ಆಮೇಲೆ ಹೇಳ್ತಾರೆ, ಯಾರ ಮಾತನ್ನು ಕೇಳಲ್ಲ ಅಂತ. ನ ಕಶ್ಚಿತ್ ಕಸ್ಯಚಿತ್
ಶ್ರೋತ ನ ಕಶ್ಚಿತ್ ಕಸ್ಯಚಿತ್ ಗುರುಹು, ಯಾರು ಗುರು ಅಲ್ವಂತ, ಯಾರ ಮಾತನ್ನು ಕೇಳೋದಿಲ್ವಂತ. ಕಲಿಯುಗದ ಅಂತ್ಯದಲ್ಲಿ ಹೀಗಿರುತ್ತೆ ಅವಸ್ಥೆ ಅಂತಿದ್ದಾರೆ. ಇನ್ನು ಆಯು ಪ್ರಮಾಣ ಎಷ್ಟು? ಕಲಿಯುಗದ ಅಂತ್ಯದಲ್ಲಿ ಎಷ್ಟು ವರ್ಷ ಬದುಕ್ತಾರೆ ಅಂದರೆ 16 ವರ್ಷಗಳು ಮಾತ್ರ ಬದುಕೋದು. ಎಷ್ಟು ವರ್ಷ ಬದುಕಿರ್ತಾರೆ ಅಂತಿದ್ದಾರೆ. ತದಾ ವರ್ಷಾಣಿ ಷೋಡಶ, 16 ವರ್ಷ ಅಷ್ಟೇ ಆಯುಷ್ಯ ಕಲಿಯುಗದ ಅಂತ್ಯದಲ್ಲಿ. 16 ವರ್ಷ ತುಂಬಿದ ತಕ್ಷಣ ಹರೆಯೇ ನಮಃ ಅಷ್ಟೇ. ಪ್ರಾಣಾನ್ ವಿಮೋಕ್ಷ್ಯಂತಿ ಯುಗಾಂತೆ ಸಮುಪಸ್ಥಿತೆ, 16 ವರ್ಷಕ್ಕೆ ಹರೆಯೇ ನಮಃ. ಇನ್ನು ಮದುವೆ ಯಾವಾಗ ಆಗತ್ತೆ? ಹಾಗಾದರೆ ಮಕ್ಕಳನ್ನ ಯಾವಾಗ ಹಡಿತಾರೆ ಅಂದರೆ, ಹೆಣ್ಣುಮಕ್ಕಳು 5-6 ವರ್ಷಕ್ಕೆ ಅವರು ಮಕ್ಕಳನ್ನು ಹಡಿದು ಬಿಡ್ತಾರಂತೆ. 7-8 ವರ್ಷಕ್ಕೆ ಹುಡುಗರು ತಂದೆ ಅಂತ ಅನಿಸಿಕೊಳ್ತಾರಂತೆ. ಇದು ಕಲಿಯುಗದ ಅಂತ್ಯದಲ್ಲಿ ಇರ್ತಕ್ಕಂಥ ಅವಸ್ಥೆ ಅಂತಿದ್ದಾರೆ. ಆಮೇಲೆ ಪರಸ್ಪರವಾಗಿ ಪತಿಪತ್ನಿಯರಲ್ಲಿ ವಿರಸವೇ ಬಹಳ ಅಂತೆ. ಯಾರು ತಾವು ಹೊಂದಿಕೊಂಡು ಜೀವನ ಮಾಡಿಸ್ತಕ್ಕಂತಹ ವ್ಯವಸ್ಥೆ ಇರೋದಿಲ್ಲ ಅಂತಿದ್ದಾರೆ. ಬಹಳವಾಗಿ ಆ ಜನ ನಿಬಿಡವಾಗಿರತಕ್ಕಂಥ ಪ್ರದೇಶ ಏನಿದೆ ಅಲ್ಲಿ ಕ್ಷಾಮ ಆಗತ್ತಂತೆ. ಕೇವಲ ಕ್ಷಾಮ ಅಲ್ಲ, ವೀರಕ್ಷಾಮ ಅಂತ. ಅಂದರೆ ಬಹಳ ಕಾಲ ಮಳೆ ಇಲ್ಲದೆ ಇರತಕ್ಕಂಥ ಅವಸ್ಥೆ. ಅಲ್ಲಿ ಜನಗಳು ಪಾಪ ಅನ್ನವನ್ನು ಮಾರಿಕೊಂಡು ಜೀವನ ಮಾಡ್ತಾರಂತೆ. ಇನ್ನು ಸ್ತ್ರೀಯರಂತೂ ಧನದಾಸೆಯಿಂದ ಶರೀರವನ್ನೇ ವಿಕ್ರಯ ಮಾಡಿಕೊಂಡು ಬದುಕ್ತಾರೆ ಅಂತಿದ್ದಾರೆ. ಇನ್ನು ಭೋಜನ ಉಪಹಾರಗಳು ಯಾವುದು ದೊರಕದೇ ಇದ್ದಾಗ ಅವರೇನು ಮಾಡ್ತಾರೆ, ಪರಕೀಯರ ಮ್ಲೇಚ್ಛರನ್ನು ಅನುಕರಣೆ ಮಾಡ್ತಾರಂತೆ. ದೋಷಯುಕ್ತವಾದಂತಹ ಭೋಜನವನ್ನು ಮಾಡ್ತಾರೆ, ದೋಷಯುಕ್ತವಾದಂತಹ ದೃಶ್ಯಗಳನ್ನು ನೋಡ್ತಾರೆ. ಅದು ಅವರಿಗೆ ಮನಸ್ಸಿಗೆ ಸಂತೋಷ ಕೊಡುತ್ತಂತೆ. ನೋಡ್ರಿ, ಇಂತಹ ಹೇಯವಾಗಿರತಕ್ಕಂತಹ ಕಾರ್ಯವನ್ನು ಮಾಡೋದರಿಂದ ಅವರಿಗೆ ಮನಸ್ಸಿಗೆ ಸಹನೆ ಆಗತ್ತಂತೆ. ಇನ್ನು ಬಹಳ ಬೇಗ ಸಿಟ್ಟು ಬರುತ್ತಂತೆ ಅವರಿಗೆಲ್ಲ. ಕುಪಿತರಾಗೇ ಇರ್ತಾರಂತೆ, ನಗೋರೆ ಕಾಣೋದಿಲ್ವಂತೆ, ಯಾವಾಗಲೂ ಸಿಟ್ಟು ಮಾಡಿಕೊಂಡೇ ಕೂತಿರ್ತಾರಂತೆ. ಯಾಕೋ ಗೊತ್ತಿಲ್ಲ, ಕೆಲವರು ಇರ್ತಾರೆ ಅವ್ರಿಗೇನು ಮಾಡಿದ್ರೂ ನಗುನೇ ಬರಲ್ಲ, ಭಾಳ ಸಿಟ್ಟಿನಿಂದನೇ ಇರ್ತಾರೆ. ಅವ್ರನ್ನ ನೋಡಿದ್ರೆ ನಮಗೆ ನಗು ಬರಬೇಕಷ್ಟೆ, ಅವ್ರಿಗಂತೂ ನಗು ಬರೋದಿಲ್ಲ. ಹೀಗೇ ಇರ್ತಾರೆ. ಇನ್ನು ಆಗಿನ ಕಾಲದಲ್ಲಿ ಕ್ರಯ ವಿಕ್ರಯಾದಿಗಳು ಮೋಸದಿಂದಲೇ ಕೂಡಿರುತ್ತೆ ಅಂತಾರೆ. ವಂಚನೆ ಮಾಡಿ ಭಾಳ ದ್ರವ್ಯಗಳನ್ನು ಸಂಪಾದನೆ ಮಾಡ್ತಾ ಇರ್ತಾರೆ. ಇಷ್ಟು ಹೇಳಿ ಆಹಾರ ಸ್ವೀಕಾರ ಮಾಡೋ ಪದ್ಧತಿ ಹೇಳ್ತಾರೆ. ಪರಿಷೇಕ ಮಾಡಿ ಅದೊಂದು ವೈಶ್ವಾನರ ಯಜ್ಞ ಅಂತ ಅನುಸಂಧಾನ ಮಾಡಿಕೊಂಡು ಚಿತ್ರಾಹುತಿ ಎಲ್ಲವನ್ನು ಸಮರ್ಪಿಸಿ ಊಟ ಮಾಡ್ತಕ್ಕಂತಹ ಭೋಜನ ಆ ಪ್ರಕ್ರಿಯೆಗಳು ಯಾವುದೂ ಇರೋದಿಲ್ಲವಂತೆ. ಈಗಿನ ಕಾಲದ ಎಲ್ಲ ಆಧುನಿಕ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ರೀತಿಯಲ್ಲೇ ಭೋಜನ ಅಂತೆ. ಹೇಗೆ ಬಫೆ ಸಿಸ್ಟಮ್ ಅಂತಿರಲ್ಲ, ಅದು ಹಾಗೆ ಎಲ್ಲ ಕೈಯಲ್ಲೇ ಓಡಾಡ್ಕೊಂಡು ತಿಂತಕ್ಕಂಥದ್ದು, ಇದ್ದಲ್ಲೇ ತಿನ್ನೋದು. ಯಾವ ಅವಸ್ಥೆ ಏನೂ ಕೇಳಬೇಡಿ, ಅದು ಬಫೆ ಸಿಸ್ಟಮ್ ಅಲ್ಲ, ಅದು ವಾಸ್ತವಿಕವಾಗಿ ಬಫೆಲೋ ಸಿಸ್ಟಮ್. ಯಾಕೆ? ಅದು ಬಫೆಲೋ ಹಾಗೆ ನಿಂತಲ್ಲೇ ಅಥವಾ ಅದು ಎಲ್ಲಿರುತ್ತೋ ಅಲ್ಲೇ ಅದರ ಆಹಾರ ಪದ್ಧತಿ. ಆದ್ದರಿಂದ ನಾವು ಹಾಗೆಯೇ ತಿಂದರೆ ಅದು ಬಫೆ ಸಿಸ್ಟಮ್ ಆಗೋದಿಲ್ಲ, ಬಫೆಲೋ ಸಿಸ್ಟಮ್ ಆಗುತ್ತಷ್ಟೆ. ಇದನ್ನು ತಿಳಿಬೇಕು ಅಂತಾರೆ ಶಾಸ್ತ್ರಕಾರರು. ಶುದ್ಧವಾಗಿ ಭಗವಂತನನ್ನು ಸ್ಮರಿಸಿಕೊಂಡು ವೈಶ್ವಾನರ ಯಜ್ಞ ಅಂತ ಅನುಸಂಧಾನ ಮಾಡಿಕೊಂಡು ಭೋಜನ ಮಾಡಿದ್ರೆ ಎಲ್ಲ ಆ ಜೀರ್ಣ ಮೊದಲಾಗಿರ್ತಕ್ಕಂತಹ ಪ್ರಕ್ರಿಯೆಗಳು ಸಹಜವಾಗಿ ಆಗುತ್ತೆ. ಅಸಹಜವಾಗಿ ನಾವು ಭೋಜನವನ್ನು ಮಾಡಿದಾಗ ಅದೆಲ್ಲವೂ ನಮಗೆ ವಿಪರಿಣಾಮವನ್ನೇ ಉಂಟು ಮಾಡುತ್ತೆ ಹೊರತು ಎಂದು ನಮಗೆ ಅದು ಆಯುರ್ವರ್ಧಕ ಆಗೋದಿಲ್ಲ ಅಂತ ತಿಳಿಬೇಕು. ಹೀಗೆ ಬ್ರಾಹ್ಮಣರನ್ನ ಕೊಲೆ ಮಾಡೋದಕ್ಕೂ ಹೇಸೋದಿಲ್ವಂತೆ. ಆ ಕಲಿಯುಗದ ಅಂತ್ಯಕಾಲದಲ್ಲಿ ಹೀಗಿರ್ತಾರೆ ಅಂತಿದ್ದಾರೆ. ಇನ್ನು ಉಪಕಾರ ಮಾಡಿದರೆ ಅಪಕರಿಸುವ ಕಾಲ ಸಕಲವು ತಿಳಿದವಗೆ ದುರ್ಭಿಕ್ಷ ಕಾಲ. ಪತಿಸುತರು ಎಂಬುವರ ನಂಬಲರಿಯದ ಕಾಲ ಸಟೆಯಲ್ಲವಿದೆ ವಿಪರೀತ ಕಾಲ. ಸತ್ಯವಂತರಿಗಿದು ಕಾಲವಲ್ಲ, ದುಷ್ಟ ಜನರಿಗೆ ಸುಭೀಕ್ಷ ಕಾಲ. ಸತ್ಯವಂತರಿಗಿದು ಕಾಲವಲ್ಲ. ಉಪಕಾರ ಮಾಡಿದಂಥವರಿಗೆ ಅಪಕರಿಸುವಂತಹ ಕಾಲ ಅಂತಾರೆ. ದೊಡ್ಡ ಅನರ್ಥ ಇದು. ಕಾರಣ ಏನು ಅಂದರೆ, ಕಿಂಚಿತ್ತು
ಯಾರಾದರೂ ಉಪಕಾರ ಮಾಡಿದರೆ ಅವ್ರ ಉಪಕಾರ ಸ್ಮರಣೆ ಮಾಡಬೇಕು, ಬಾಯಲ್ಲಿ ಹೇಳೋದಲ್ಲ. ಅವರಿಗೆ ನಾವು ಭೌತಿಕವಾಗಿ ಎಲ್ಲವೂ ನಾವು ಅವರಿಗೆ ಧನಧಾನ್ಯ ರೂಪದಲ್ಲೇ ಆರ್ಥಿಕವಾಗಿ ಉಪಕಾರ ಮಾಡಿದ್ದೇವೆ ಅಂತಲೇ ಅರ್ಥ ಅಲ್ಲ. ಬೌದ್ಧಿಕವಾಗಿ ಮಾನಸಿಕವಾಗಿ ಇನ್ನೊಬ್ಬರು ನಮಗೆ ಧೈರ್ಯ ಹೇಳಿ ಆ ಕಾಲಕ್ಕೆ ನಮಗೆ ಮನಸ್ಸಿಗೆ ನೆಮ್ಮದಿಯನ್ನು ಉಂಟು ಮಾಡಿದರೂ ಅದು ಉಪಕಾರವೇ. ಆದ್ದರಿಂದ ಅಂತಹ ಉಪಕಾರಿಗಳನ್ನು ಸ್ಮರಿಸಿಕೊಳ್ಳಬೇಕು. ಇಲ್ಲದೆ ಹೋದರೆ ಎಂದಿಗೂ ಅವರಿಗೆ ಅಪಕಾರವನ್ನು ಮಾಡುವಂತಹ ಕಾರ್ಯವನ್ನು ಮಾಡಬಾರದು. ಎಷ್ಟೋ ಬಾರಿ ಜಗತ್ತಿನಲ್ಲಿ ಇದನ್ನು ನಾವು ನೋಡ್ತೇವೆ. ನಮ್ಮ ಸಮಯ ಮತ್ತು ಎಲ್ಲ ನಾವು ವ್ಯಯ ಮಾಡಿಕೊಂಡು ಅವರಿಗೋಸ್ಕರವಾಗಿ ಬಹಳ ಶ್ರಮ ಪಡ್ತೇವೆ. ಆದರೆ ಅವರಿಂದಲೇ ನಾವು ಅಪಕೃತರಾಗ್ತೇವೆ. ಇದು ಜಗತ್ತಿನ ಅವಸ್ಥೆಯಾಗಿದೆ. ಎಷ್ಟೋ ಬಾರಿ ನಮಗಲ್ಲದೆ ಹೋದರೂ ಮತ್ತೊಬ್ಬರಿಗೆ ಉಪಕಾರ ಮಾಡುವ ಭರದಲ್ಲಿ ನಾವೇ ಜೀವನದಲ್ಲಿ ವ್ಯಥೆ ಪಡ್ತಕ್ಕಂತಹ ಅವಸ್ಥೆಗಳನ್ನು ಕಂಡುಕೊಳ್ತಾ ಇದ್ದೇವೆ. ಇದು ಕಲಿಯುಗದ ಧರ್ಮ ಅಂತಿದ್ದಾರೆ. ಉಪಕಾರ ಮಾಡಿದರೆ ಅಪಕರಿಸುವ ಕಾಲ ಅಂತ. ಸಕಲವೂ ತಿಳಿದವಗೆ ದುರ್ಭಿಕ್ಷ ಕಾಲ. ಪಾಪ ಚೆನ್ನಾಗಿ ಅನುಸಂಧಾನ ಮಾಡಿಕೊಂಡು ಪ್ರತಿಯೊಂದನ್ನು ಶಾಸ್ತ್ರೋಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ತಾವು ಅನುಸಂಧಾನ ಮಾಡಿಕೊಂಡು ಜೀವನ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಇದು ಯೋಗ್ಯ ಕಾಲ ಅಲ್ಲ ಅಂತಿದ್ದಾರೆ. ಹೆಂಡತಿ ಮಕ್ಕಳಿಗೋಸ್ಕರವಾಗಿ ದುಡಿತಕ್ಕಂತಹ ಪ್ರಾಮಾಣಿಕರಿಗೂ ಇದು ಅತ್ಯಂತ ದುರ್ಭಿಕ್ಷ ಕಾಲ ಆಗಿದೆ ಅಂತ. ಇದು ಯಾವುದು ಸುಳ್ಳು ಹೇಳ್ತಾ ಇಲ್ಲ ನಾನು ಅಂತಿದ್ದಾರೆ ದಾಸರು. ಇದೆಲ್ಲವೂ ಈ ಕಾಲದ ವೈಪರೀತ್ಯದಿಂದ ಆಗಿರತಕ್ಕಂಥದ್ದು ಅಂತ. ಇನ್ನು ಮಾನವರು ಪರಸ್ಪರವಾಗಿ ಹನನ ಕಾರ್ಯವನ್ನು ಆರಂಭ ಮಾಡಿಕೊಳ್ತಾರಂತ. ಅಂತಹ ದುಷ್ಕಾಲದಲ್ಲಿ ಸತ್ಪುರುಷರಾಗಿ ಉಳಿತಕ್ಕಂಥವರು ಕೆಲವು ಮಂದಿ ಅಂತಿದ್ದಾರೆ. ಪಾಪ ಬಹಳ ಕಡಿಮೆ ಅಂತ ಸತ್ಪುರುಷರಾಗಿರ್ತಕ್ಕಂಥವರು. ಯಾಕೆ? ಎಲ್ಲ ಕಡೆ ಅಧರ್ಮ ತಾಂಡವಾಡ್ತಾ ಇದೆ. ಸದಾಚಾರ ಸಂಪನ್ನರು ಭಾಳ ಅಲ್ಪ. ಇನ್ನು ಕೊಲೆ ಪಾತಕರಿಂದ ಅವರು ತಪ್ಪಿಸಿಕೊಳ್ಳೋದಕ್ಕೆ ಪಾಪ ನದಿಗಳ ಕಡೆಗೆ, ಪರ್ವತಗಳ ಕಡೆಗೆ, ಇನ್ನು ನಿರ್ಜನ ವನಗಳಿಗೆ ಕಾಗೆಗಳಂತೆ ಪರದಾಡ್ಕೊಂಡು ಓಡಾಡ್ತಾರಂತೆ ಪಾಪ. ನೋಡ್ರಿ ಎಂಥ ಅವಸ್ಥೆ ಅದು ಅಂತಿದ್ದಾರೆ. ಅರಚಿಕೊಳ್ತಾ ಪಾಪ ಹೋಗ್ತಾ ಇದ್ದಾರೆ. ಇಂಥ ಒಂದು ದುಸ್ಥಿತಿ ಬಂದಿರುತ್ತೆ ಕಲಿಯುಗದ ಅಂತ್ಯದಲ್ಲಿ ಅಂತ. ತಮ್ಮ ದೇಶವನ್ನು ಬಿಟ್ಟು ಪರದೇಶವನ್ನು ಆಶ್ರಯ ಮಾಡಿಕೊಂಡು ಹೋಗ್ತಾರೆ. ಅಲ್ಲೆಲ್ಲ ಹೊಟ್ಟೆ ಹೊರ್ಕೊಳ್ಳೋದಕ್ಕೆ ಬ್ರಾಹ್ಮಣರಾಗಿರ್ತಕ್ಕಂಥವರು ಅಂತ್ಯಜರ ಸೇವೆಯನ್ನು ಮಾಡಿಕೊಂಡು ಬದುಕ್ತಾ ಇರ್ತಾರೆ. ಅದಕ್ಕೋಸ್ಕರ ಯುಧಿಷ್ಠಿರ ಕೇಳಪ್ಪ, ಬ್ರಾಹ್ಮಣರು ಉಪನ್ಯಾಸಗಳಿಗೆ ಹೋಗಿ ಭಕ್ತಿ ಶ್ರದ್ಧೆಗಳಿಂದ ಉಪದೇಶ ಮಾಡಬೇಕು ಅಂಥೇಳಿ ಯತ್ನ ಮಾಡ್ತಾರೆ. ಆದರೆ ಅದು ಯಾವುದೂ ಕೂಡ ಕೇಳೋದಕ್ಕೆ ಜನರಲ್ಲಿ ಆಸಕ್ತಿ ಇರೋದಿಲ್ವಂತ. ಎಷ್ಟು ಅನುಭವದ ಮಾತುಗಳನ್ನು ಹೇಳ್ತಾ ಇದ್ದಾರೆ ನೋಡಿ. ಇನ್ನು ಕೆಳಗಿನ ಇರ್ತಕ್ಕಂಥವರು ಅವರು ಮೇಲೆ ಹೋಗ್ತಾರಂತೆ. ಮೇಲ್ಪಂಕ್ತಿಯಲ್ಲಿರ್ತಕ್ಕಂಥವರು ಅವರು ಕೆಳಗೆ ಬರ್ತಾರೆ, ಪತಿತರಾಗ್ತಾರೆ ಅಂತಿದ್ದಾರೆ. ಕಲಿಯುಗದ ಅಂತ್ಯದಲ್ಲಿ ಎಲ್ಲ ಅವಸ್ಥೆಗಳನ್ನು ಹೀಗೆ ತಿಳಿಸಿ ಪಾಠಶಾಲೆಗಳಲ್ಲಿ, ಋಷಿಗಳ ಆಶ್ರಮಗಳಲ್ಲಿ, ಇನ್ನು ಬ್ರಾಹ್ಮಣರ ಆ ಕೇರಿಗಳಲ್ಲಿ, ದೇವಸ್ಥಾನಗಳಲ್ಲಿ, ಉದ್ಯಾನವನಗಳಲ್ಲಿ, ಇಲ್ಲೆಲ್ಲ ಕಡೆ ಕೇವಲ ಗೋರಿಗಳು ತುಂಬ ಹೋಗಿರುತ್ತಂತೆ. ದೇವಸ್ಥಾನಗಳಿರಲ್ಲ ಅಂತ ಅರ್ಥ. ಯಾವುದೂ ಇರೋಲ್ಲ. ಋಷಿಗಳ ಆಶ್ರಮ ಕೇಳಬೇಡ್ರಿ. ಇನ್ನು ಪಾಠಶಾಲೆಗಳು, ವೇದ ಪಾಠಶಾಲೆಗಳು ಎಷ್ಟಿವೆ ಇವಾಗ? ಎಲ್ಲೋ ಒಂದೋ ಎರಡೋ. ಹಾಗೆ ನಾವು ಹೇಳಿದಂತೆ ಅಗ್ರಹಾರಗಳು, ಇವತ್ತಿನ ಎಷ್ಟು ಅಗ್ರಹಾರಗಳು ಮುಚ್ಚೋಗಿವೆ ನಮಗೆ ಗೊತ್ತಿದೆ. ಇನ್ನು ದೇವಸ್ಥಾನಗಳ ಪಾಡಂತೂ ಹರಯೇ ನಮಃ, ಈಗೆಲ್ಲ ಅದಕ್ಕೂ ಕೂತು ಬಂದಿದೆ. ಉದ್ಯಾನವನಗಳು ಇದು ಯಾವುದೂ ಇರಲ್ವಂತೆ, ಅಲ್ಲೆಲ್ಲ ಬರೀ ಗೋರಿಗಳಿರ್ತಾವಂತೆ. ಇದು ಅವಸ್ಥೆ ಅಂತಿದ್ದಾರೆ. ದೇವತೆಗಳಿಗೆ ಮೀಸಲಾಗಿರ್ತಕ್ಕಂತಹ ದೇವಾಲಯಗಳೆಲ್ಲ ನಿರ್ನಾಮವಾಗುತ್ತೆ. ಈಗಲೇ ಸರ್ಕ್ಯುಲರ್ ಕಳಿಸಿದ್ದಾರೆ, ಎಷ್ಟೋ ದೇವರ ನಾಮಗಳನ್ನು ತೆಗೆದುಹಾಕಬೇಕು ಅಂತ. ಇನ್ನೂ 5000 ವರ್ಷದ ಈ ಅವಸ್ಥೆಯಲ್ಲೇ ಹೀಗಿದೆ. ಇದು ಕಲಿಯುಗದ ಅಂತ್ಯದ ಅವಸ್ಥೆಯನ್ನು ಹೇಳ್ತಾ ಇರ್ತಕ್ಕಂಥದ್ದು. ಇದೆಲ್ಲ ಈಗಲೇ ನಮ್ಗೆ ಅನುಭವಕ್ಕೆ ಬರ್ತಾ ಇದೆ. ಪದೇ ಪದೇ ಆ ಮಾತನ್ನು ನಾನು ನೆನಪು ಮಾಡಿಕೊಡ್ತಾ ಇದ್ದೇನೆ. ಹೀಗೆ ಆ ಯುಗದ ಒಂದು ಧರ್ಮ ಅಂತ ತಿಳಿಸಿಕೊಟ್ಟು, ಮನುಷ್ಯರು ಯಾವಾಗ ಭಯಂಕರವಾಗಿ ತಾವು ಪರಸ್ಪರವಾಗಿ ಪ್ರಾಣಿಗಳಂತೆ, ಪಶು ಪಕ್ಷಿಗಳಂತೆ ತಾವು
ಹಿಂಸಿಸಿಕೊಂಡು ಕೀಳಾಗಿ ಪ್ರವರ್ತ ಮಾಡ್ತಿದ್ದಾರೋ ಧರ್ಮ ಅವನತಿ ಹೊಂದುತ್ತಾ ಇದೆ ಅಂತ ಅರ್ಥ ಅಂತ. ಹಾಗೆ ಮನುಷ್ಯರು ಯಾವಾಗಲೂ ಮಾಂಸ ಮದಿರದಲ್ಲೇ ಆಸಕ್ತರಾಗಿರ್ತಾರಂತೆ, ವನಿತೆಯರಲ್ಲೇ ಆಸಕ್ತರಾಗಿರ್ತಾರಂತೆ. ಇದು ಕಲಿಯುಗದ ಅಂತ್ಯದ ಸಂಕೇತ ಅಂತಿದ್ದಾರೆ. ಇನ್ನು ಹೂವು ಹಣ್ಣು ಇವೆಲ್ಲ ಹೇಗೆ ಹುಟ್ಟುತ್ತೆ? ನಾವು ಸಾಮಾನ್ಯ ನೋಡಿದ್ರೆ ಬೀಜ ಅದು ಅಂಕುರವಾಗಿ ಅನಂತರದಲ್ಲಿ ಗಿಡವಾಗಿ ಮರವಾಗಿ ಫಲ ಕೊಡ್ತಕ್ಕಂಥದ್ದು, ಎಲೆಯೆಲ್ಲ ಚಿಗುರಿದ ಮೇಲೆ. ಆದರೆ ಮುಂದೆ ಹಾಗಲ್ವಂತೆ. ಪುಷ್ಪಂ ಪುಷ್ಪೇ ಯದ ರಾಜನ್ ಫಲೇವ ಫಲಮಾಶ್ರಿತಂ. ಹೂವಿನಲ್ಲೇ ಹೂವೇ ಹುಟ್ಟುತ್ತಂತೆ, ಹೂವಿನಿಂದಲೇ ಹೂ ಹುಟ್ಟುತ್ತಂತೆ. ಇನ್ನು ಹಣ್ಣಿನಲ್ಲಿ ಇನ್ನೊಂದು ಹಣ್ಣು ಹುಟ್ಟತ್ತೆ, ಮತ್ತು ಪುನಃ ಪ್ರತ್ಯೇಕ ಅಂತಿಲ್ಲ, ಹಣ್ಣಿನಲ್ಲಿ ಹಣ್ಣೇ ಹುಟ್ಟತ್ತೆ, ಹೂವಿನಲ್ಲಿ ಹೂ ಹುಟ್ಟತ್ತಂತೆ. ಇದೆಲ್ಲ ಯುಗಾಂತ್ಯದ ಕುರುಹು ಅಂತಿದ್ದಾರೆ. ಮಳೆ ಅನೇಕ ವರ್ಷಗಳ ಕಾಲ ಬರೋದೇ ಇಲ್ವಂತೆ, ಬಂದರೆ ನಿಲ್ಲೋದೇ ಇಲ್ವಂತೆ. ಯಾಕೋ ನಮಗೂ ಈಗ ಅನುಮಾನ ಬರ್ತಾ ಇದೆ, ಬೆಂಗಳೂರಿನಲ್ಲಿ ಮಳೆನೇ ನಿಲ್ತಾ ಇಲ್ಲ ಅನ್ಬಹುದು. ಇದೆಲ್ಲ ಕೇವಲ ಆರಂಭ ಮಾತ್ರ. ಮುಂದೆ ಆ ಅನೇಕ ತಿಂಗಳವರೆಗೂ ನಿರಂತರವಾಗಿ ಮಳೆ ಸುರಿತಾನೇ ಇರುತ್ತಂತೆ. ಅದು ನಿಂತು ಹೋದರೆ ಅನೇಕ ವರ್ಷಗಳ ಕಾಲ ಅಕಾಲ ವರ್ಷಿ ಪರ್ಜನ್ಯ ಭವಿಷ್ಯತಿ ಗತೇ ಯುಗೆ. ಅದು ನಿಲ್ಲೋದೇ ಇಲ್ಲ, ನಿಂತರೆ ಬರೋದೇ ಇಲ್ಲ. ಇಂಥ ರೀತಿಯಲ್ಲಿ ಆ ಕಲಿಯುಗದ ಧರ್ಮ. ಇನ್ನು ನಿತ್ಯ ನೈಮಿತ್ತಿಕ ಕರ್ಮಗಳು, ವ್ಯಾವಹಾರಿಕ ಕ್ರಿಯೆಗಳು, ಇದು ಯಾವುದು ವ್ಯವಸ್ಥಿತವಾಗಿ ನಡೆಯೋದಿಲ್ಲ ಅಂತಿದ್ದಾರೆ. ವಿರೋಧಿಗಳೇ ಬಹಳ ಅಂತೆ. ಧರ್ಮಿಷ್ಠರಿಗೆ, ಅನುಷ್ಠಾನವಂತರಿಗೆ ಬಹಳ ವಿರೋಧಿಗಳಿರ್ತಾರಂತೆ. ಪ್ರಪಂಚ ಎಲ್ಲ ಯಾಕೆ ಮ್ಲೇಚ್ಛಮಯವಾಗಿದೆ ಅಂಥೇಳಿ ಆ ತೆರಿಗೆಗಳನ್ನು ಕೊಡಬೇಕಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ಕರಭಾರ ಭಯಾದ ವಿಪ್ರಾಹ ಭಜಿಷ್ಯಂತಿ ದಿಶೋದಶ ಅಂತ. ಪಾಪ ಬ್ರಾಹ್ಮಣರಿಗೆ ತೆರಿಗೆಗಳನ್ನು ಕೊಡೋದಕ್ಕೆ ಸಾಧ್ಯವಾಗೋದಿಲ್ವಂತ. ಆಗ ದಶ ದಿಕ್ಕುಗಳಲ್ಲೂ ಪಾಪ ಪರಿಭ್ರಮಣ ಮಾಡ್ತಾರಂತ. ಅಂಥ ಅವಸ್ಥೆ ಬಂದು ಹೋಗುತ್ತೆ ಅಂತಿದ್ದಾರೆ. ಧಾರ್ಮಿಕರು ಅಧಾರ್ಮಿಕರು ಅಂತ ಭೇದನೇ ಇಲ್ಲ, ಎಲ್ಲ ಒಂದೇ. ಇನ್ನು ವರ್ಣಾಶ್ರಮಗಳಲ್ಲಂತೂ ಏನು ಉಳಿಯೋದೇ ಇಲ್ಲ, ಪ್ರಪಂಚ ಎಲ್ಲ ಅಧಾರ್ಮಿಕವಾಗೇ ಇರುತ್ತೆ. ಆದ್ದರಿಂದ ಈ ಚಾತುರ್ವರ್ಣ್ಯದವರು ಕೂಡ ಅವರು ಎಲ್ಲ ಒಂದೇ ಥರ ಇರ್ತಾರೆ. ಆಹಾರ, ನಿದ್ರೆ, ಮೈಥುನ ಇದರಲ್ಲೇ ಆಸಕ್ತಿ ಚಾತುರ್ವರ್ಣ್ಯದವ್ರಿಗೂ ಅಂತಿದ್ದಾರೆ. ಹಾಗಾದರೆ ಏನು ಮಾಡ್ತಾರೆ? ಆಹಾರಕ್ಕೇನು ವ್ಯವಸ್ಥೆ ಮಾಡ್ಕೋತಾರೆ ಅವರೆಲ್ಲ ಅಂದರೆ, ಕಂದ ಮೂಲಾದಿಗಳನ್ನು ತಾವು ಕಾಡಿನಲ್ಲಿ ತಿನ್ಕೊಂಡು ಇರ್ತಾರಂತೆ. ಯಾಕೆ? ದುಡ್ಡಿಲ್ಲ, ಯಾವುದೂ ಅವಕಾಶ ಇಲ್ಲ. ಹೀಗೆ ಅವಸ್ಥೆಯಾಗಿರುತ್ತೆ. ಅಸ್ತವ್ಯಸ್ತವಾಗಿರತಕ್ಕಂತಹ ಸನ್ನಿವೇಶ. ಅಲ್ಲಿ ಮಾನ ಅಪಮಾನ ಏನೂ ಇಲ್ಲ. ಇದು ಕೇವಲ ನೆಪ ಮಾತ್ರ, ಮಾತಿಗಷ್ಟೇ ಅಂತಿದ್ದಾರೆ. ಪದಗಳಷ್ಟೇ. ಇದು ಮಾನ ಮರ್ಯಾದೆ ಅನ್ನತಕ್ಕಂಥದ್ದು ಏನು ಉಳದೇ ಇರಲ್ವಂತೆ, ಕೇವಲ ಮಾತಲ್ಲಿರುತ್ತಂತೆ, ಪದಗಳಷ್ಟೇ ಅಂತಿದ್ದಾರೆ. ಯಾಕೆ? ನಿರ್ಲಜ್ಜೆಯಿಂದ ಇರ್ತಾರಂತೆ ಜನರು, ಲಜ್ಜೆನೇ ಇಲ್ವಂತೆ, ಅಷ್ಟು ಹೀನಾಯ ಪರಿಸ್ಥಿತಿ ಅಂತಿದ್ದಾರೆ. ಇನ್ನೊಂದು ತಮಾಷೆ ಹೇಳ್ತಾರೆ ನೋಡಿ. ವಿದ್ಯಾರ್ಥಿಗಳು ಅಧ್ಯಾಪಕರಿಂದ ಪಾಠ ಕಲಿಯೋದಕ್ಕೆ ಶಾಲೆಗಳಿಗೆ ಹೋಗೋದೇ ಇಲ್ವಂತೆ. ಎಷ್ಟು ಅನುಭವ ಬರ್ತಾ ಇದೆ. ಎಂದೋ ವೇದವ್ಯಾಸ ದೇವರು ರಚನೆ ಮಾಡಿಕೊಟ್ಟಿರ್ತಕ್ಕಂತಹ ಮಹಾಭಾರತದಲ್ಲಿ ಎಷ್ಟು ಅನುಭಾವಿತವಾಗಿರ್ತಕ್ಕಂತಹ ವಿಷಯಗಳು ಅಡಕವಾಗಿದೆ. ಮುಂದೆ ಆಗ್ತಕ್ಕಂಥದ್ದನ್ನೆಲ್ಲ ಈಗಲೇ ಸಂಗ್ರಹ ಮೊದಲೇ ಮಾಡಿಕೊಟ್ರು ಅಂದರೆ ಸರ್ವಜ್ಞರಲ್ಲದೆ ಇನ್ನೇನು. ಆದ್ದರಿಂದ ಸರ್ವಜ್ಞರು ಸಾಕ್ಷಾತ್ ಭಗವಂತ ಅನ್ನೋದರಲ್ಲಿ ಸಂಶಯ ಇಲ್ಲ ಅಂತಿದ್ದಾರೆ. ವಿದ್ಯಾರ್ಥಿಗಳು ಪಾಠ ಕಲಿಯಕ್ಕೆ ಹೋಗೋದೇ ಇಲ್ವಂತೆ ಶಾಲೆಗಳಿಗೆ. ಪಾಪ ಅಧ್ಯಾಪಕರು ಮೊದಲೇ ಬಂದು ಕಾಯ್ತಾ ಇರ್ತಾರಂತೆ, ಅವರಿರೋದಿಲ್ವಂತೆ ಯಾರು ವಿದ್ಯಾರ್ಥಿಗಳು. ಪಾಠ ಮಾಡ್ತೇನೆ ಅಂದರೂ ಕೂಡ ಪಾಠ ಬೇಡ ಅಂತಾರಂತೆ, ಅದನ್ನು ಅಲ್ಲಗಳಿತಾರಂತೆ. ಎಷ್ಟೋ ಸಮಯದಲ್ಲಿ ವಿದ್ಯಾರ್ಥಿಗಳು ಅಧ್ಯಾಪಕರನ್ನು ಥಳಿಸೋದು ಉಂಟು ಅಂತಿದ್ದಾರೆ. ಇನ್ನು ಪಾಪ ಅಧ್ಯಾಪಕರು ಅವರು ಸಂಭಾವಿತರು. ಪಾಪ ಅಂತಹ ಸಂಭಾವಿತರಾಗಿರ್ತಕ್ಕಂಥ ಅಧ್ಯಾಪಕರನ್ನು ಬಹಳ ಛೇಡಿಸ್ತಾರಂತೆ. ಎಷ್ಟು ನೋಡ್ತಾ ಇದ್ದೇವೆ ಈಗ. ಆದ್ದರಿಂದ ಅಧ್ಯಾಪಕರನ್ನು ಹೀನಾಯವಾಗಿ ರೇಗಿಸೋದು, ಛೇಡಿಸೋದು ಇವೆಲ್ಲ ಮಾಡ್ತಾರಂತೆ. ಪಾಪ ಶ್ರದ್ಧೆಯಿಂದ ಪಾಠ ಮಾಡ್ತಾರಂತೆ. ಒಳ್ಳೆ ವಿದ್ವಾಂಸರು, ಬುದ್ಧಿವಂತರಾಗಿರ್ತಾರೆ, ಪಾಠ ಮಾಡಬೇಕು ಅಂತ ಇಚ್ಛೆಯಿಂದ ಬರ್ತಾರೆ. ಪಾಪ ಅಂಥ ಅಧ್ಯಾಪಕರನ್ನು ಬಹಳವಾಗಿ ರೇಗಿಸೋದು, ಛೇಡಿಸೋದು, ಪೀಡಿಸೋದು ಎಲ್ಲ ಮಾಡ್ತಾರಂತೆ. ಸ್ನೇಹ ಬಾಂಧವ್ಯ ಇದ್ಯಾವುದು ಉಳದೇ ಇರಲ್ಲ. ಅಷ್ಟೇ, ಸರ್ವಂ ಕಾಂಚಾಣಮಯಂ ಅಷ್ಟೇ. ಎಲ್ಲವೂ
ದುಡ್ಡನ್ನೇ ಆಶ್ರಯ ಮಾಡಿಕೊಂಡಿರುತ್ತೆ ಅಂತಿದ್ದಾರೆ. ದೂರದ ಸಂಬಂಧಿಗಳನ್ನು ತಾವು ಹತ್ತಿರ ಮಾಡಿಕೊಳ್ಬೇಕು. ಯಾಕೆ? ಸಂಬಂಧಕ್ಕೋಸ್ಕರ ಅಲ್ಲ, ಅವ್ರು ಧನಿಕರಾಗಿದ್ದಾರೆ ಅದಕ್ಕೋಸ್ಕರ ಅಂತ. ಬಹಳ ದೂರ ಇರ್ತಾರೆ, ಎಷ್ಟೋ ವರ್ಷಗಳಾಗಿ ಹೋಗಿರುತ್ತೆ, ಅವರ ಒಟ್ಟಿಗೆ ಮಾತನ್ನು ಕೂಡ ಆಡಿರೋದಿಲ್ಲ. ಆದರೂ ಅವರನ್ನು ಬಹಳವಾಗಿ ತಾವು ಹತ್ತಿರ ಸಂಬಂಧದವರಂತೆ ಮಾತನಾಡಿಸಿ ತಮ್ಮಲ್ಲಿ ಕರೆದುಕೊಳ್ತಾರಂತ. ಕಾರಣ ಏನು? ಅವರ ಮೇಲಿರೋ ಪ್ರೀತಿ ವಿಶ್ವಾಸದಿಂದ ಅಲ್ಲ, ಅವರಲ್ಲಿರ್ತಕ್ಕಂತಹ ಆ ಸಂಪತ್ತಿನ ಒಂದು ಲೋಭತನದಿಂದ ಅಂಥೇಳಿ ಹೇಳ್ತಿದ್ದಾರೆ. ಈ ಯುಗ ಕಳೀತಾ ಇದ್ದ ಹಾಗೆ ಎಲ್ಲ ಕಡೆ 4 ದಿಕ್ಕಲ್ಲೂ ಅಗ್ನಿ ಕಾಣಿಸ್ಕೊಳ್ಳುತ್ತೆ. ಅದು ಯುಗದ ಅಂತ್ಯ ಅಂತಿದ್ದಾರೆ. ನಕ್ಷತ್ರಗಳಲ್ಲಿ ಕಾಂತಿ ಇರೋದಿಲ್ಲ, ಗ್ರಹಗಳೆಲ್ಲ ಅದು ಪ್ರತಿಕೂಲವಾಗಿರುತ್ತೆ. ಈಗಲೇ ಬೇಕಾದಷ್ಟಿದೆ. ಇನ್ನು ಚಂಡಮಾರುತ ಅಂತೂ ಯದ್ವಾ ತದ್ವಾ ಬೀಸ್ತಾ ಇರುತ್ತೆ. ಮಹಾಭಯ ಸೂಚಕವಾಗಿರತಕ್ಕಂತಹ ಉಲ್ಕಾಪಾತಕಗಳು ಅಂತ ಏನು ಕರಿತೇವೆ ಅವೆಲ್ಲ ಇರ್ತಾವಂತೆ. ಸೂರ್ಯ ಒಬ್ಬನೇ ಬರಲ್ಲ, ಒಬ್ಬ ಸೂರ್ಯ ಅಲ್ಲ, ಅವನೊಟ್ಟಿಗೆ ಇನ್ನೂ 6 ಜನ ಸೂರ್ಯರು ಸೇರ್ಕೊಂಬರ್ತಾರೆ. ಒಟ್ಟು 7 ಸೂರ್ಯ. ಒಬ್ಬ ಸೂರ್ಯನ ಪ್ರಕಾಶವನ್ನೇ 40 ಡಿಗ್ರಿ 45 ಡಿಗ್ರಿ ಆದರೆ ನಮಗೆ ಸಹಿಸಿಕೊಳ್ಳಿಕ್ಕೆ ಅಸಾಧ್ಯವಾಗತ್ತೆ. ಇಂತಹ ಸಂದರ್ಭದಲ್ಲಿ ಸೂರ್ಯ ಇನ್ನೂ 6 ಮಂದಿ ಸೂರ್ಯರೊಡನೆ ಸೇರಿಕೊಂಡು ಪ್ರಪಂಚವನ್ನೇ ದಹಿಸಬೇಕು ಅಂತ ಹೊರಡ್ತಾನೆ. ಷಡ್ಭಿರನ್ಯೈಶ್ಚ ಸಹಿತೋ ಭಾಸ್ಕರ ಪ್ರತಪಿಷ್ಯತಿ ಅಂತಿದ್ದಾರೆ. ಹೀಗೆ ಎಲ್ಲ ದಾರುಣವಾಗಿರತಕ್ಕಂಥ ಘೋರವಾದಂಥ ಶಬ್ದ ಕೇಳಿಸುತ್ತಂಥ ಆ ಕಾಲದಲ್ಲಿ ಅಂತಿದ್ದಾರೆ. ಅಂತಹ ಸಮಯದಲ್ಲಿ ಸೂರ್ಯಗ್ರಹಣ ಏನಾದರೂ ಆದರೆ ಸೂರ್ಯ ಹುಟ್ಟಿದಾಗಿನಿಂದ ಮುಳುಗೋವರೆಗೂ ರಾಹು ಸೂರ್ಯನನ್ನು ನುಂಗ್ತಾ ಇರ್ತಾನಂತೆ. ಅಂಥ ಸೂರ್ಯ ಗ್ರಹಣ ಆಗೋದು. ರಾಹುನೇ ಸೂರ್ಯನನ್ನು ನುಂಗ್ತಾ ಇದ್ದಾನೆ. ಅಂದರೆ ದೀರ್ಘಕಾಲ ಸೂರ್ಯಗ್ರಹಣ ಆಗುತ್ತೆ ಅಂತ ನಾವು ನೋಡೋ ಹಾಗೆ 1.5 ಗಂಟೆ 1 ಗಂಟೆ ಅಥವಾ 3 ಗಂಟೆ ಈ ಥರ ಅಲ್ಲ. ಬಹಳ ಕಾಲ ದೀರ್ಘಕಾಲ ಸೂರ್ಯಗ್ರಹಣ ಅಂದರೆ ರಾಹು ಸೂರ್ಯನನ್ನೇ ನುಂಗು ಬಿಡ್ತಾನೇನೋ ಅನ್ನೋ ರೀತಿಯಲ್ಲಿ ಸೂರ್ಯಗ್ರಹಣ ಆಗತ್ತಂತೆ. ಆ ಇಂದ್ರದೇವರೇನಿದ್ದಾರೆ ಅವರು ಅಕಾಲದಲ್ಲಿ ಮಳೆಗರಿತಾರಂತೆ. ನೋಡಿ, ವರ್ಷ ಋತು ಮುಗಿದು ಹೋಯ್ತು, ಈಗ ಶರದ್ ಋತು ಆರಂಭ ಆಗಿದೆ, ಇನ್ನೂ ಬರ್ತಾನೇ ಇದೆ ಅಂತಂದರೆ ಇದು ಅಕಾಲದ ಮಳೆನೇ. ಯಾವಾಗ ಕಾಲದಲ್ಲಿ ಸಕಾಲದಲ್ಲಿ ಮಳೆ ಆಗ್ತಾ ಇಲ್ಲ, ಸಕಾಲದಲ್ಲಿ ಬೆಳೆ ಆಗ್ತಾ ಇಲ್ಲ, ಎಲ್ಲವೂ ಈಗ ಅಸ್ತವ್ಯಸ್ತವೇ. ಇನ್ನೂ ಆರಂಭ ಹೀಗಿದೆ ನೋಡ್ರಿ. ಕೈ ಹಿಡಿರ್ತಕ್ಕಂಥ ಪತಿಯನ್ನು ಆ ಪತ್ನಿಯಾಗಿರ್ತಕ್ಕಂಥವಳು ಬಹಳವಾಗಿ ನಿಂದಿಸ್ತಾಳಂತೆ. ಅವ್ರ ಮಾತನ್ನೇ ಕೇಳಲ್ವಂತೆ ಅಂತಿದ್ದಾರೆ. ಭರ್ತೃಣಾಂ ವಚನೇ ಚೈವ ನ ಸ್ಥಾಸ್ಯಂತಿ ತತಸ್ತ್ರೀಯ. ಕೇಳೋದೇ ಇಲ್ಲ ಅಂತ. ಇನ್ನು ತಂದೆ ತಾಯಿಗಳ ಮಾತನ್ನಂತೂ ಮಕ್ಕಳು ಕೇಳೋದೇ ಇಲ್ಲ ಅಂತದ. ಭಾಳವಾಗಿ ನಿಂದನೆಯೂ ಮಾಡ್ತಾರಂತೆ. ಇಷ್ಟು ಹೇಳಿ ಆ ಯುಗಾಂತ್ಯದಲ್ಲಿ ಏನಿದೆ, ಆಗ ಯಜ್ಞೇಶ್ವರನಾಗಿರ್ತಕ್ಕಂಥ ಭಗವಂತ ಸಕಲವನ್ನು ದಹಿಸಿಬಿಡ್ತಾನೆ ಅಂತಿದ್ದಾರೆ ಶಾಸ್ತ್ರಕಾರರು. ಇಂತಹ ಘೋರವಾಗಿರತಕ್ಕಂತಹ ಕಲಿಯುಗದ ಅವಸ್ಥೆ. ಪಾಪ ಯಾತ್ರೆ ಮಾಡೋಕ್ಕೆ ಹೊರಟಿದ್ದಾರೆ. ಎಲ್ಲಾದರೂ ಅಲ್ಲಿ ತಂಗುದಾಣ ವಿಶ್ರಾಂತಿ ನಿಲಯಗಳಿದೆಯಾ? ಕೇಳಲೇಬೇಡಿ ಅಂತಾರೆ. ಊಟ ಮಾಡೋದಕ್ಕೆ ಅನ್ನ ಸಿಗಲ್ಲ. ಇನ್ನು ಪಾಪ ಗೃಹಸ್ಥರ ಮನೆಗಳಿಗೆ ಹೋಗಿ ಕೇಳಿದ್ರೆ ಬಾಗಲೇ ತೆರೆಯೋದಿಲ್ವಂತೆ. ಇನ್ನು ಒಂದು ತುತ್ತು ಅನ್ನ ಎಲ್ಲಿಂದ ಸಿಗಬೇಕು? ಕುಡಿಯೋದಕ್ಕೆ ಒಂದು ಲೋಟ ನೀರು ಸಿಗಲ್ಲ ಅಂತಿದ್ದಾರೆ. ಅಂತಹ ನಿರಾಶ್ರಿತರಾಗಿರ್ತಕ್ಕಂಥ ಯಾತ್ರಿಕರು ದಾರಿಯಲ್ಲೇ ಮಲಗಿ ನಿದ್ರಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದು ಹೋಗುತ್ತೆ ಅಂತ. ಇಂಥ ಹೀನಾಯ ಪರಿಸ್ಥಿತಿ. ಇನ್ನು ಕಲಿಯುಗದ ಅಂತ್ಯದಲ್ಲಿ ಅನೇಕ ಪಶು ಪಕ್ಷಿಗಳ ವಿಚಾರ ಹೇಳ್ತಾರೆ. ಕಾಗೆಗಳು, ಹಾವು, ಇನ್ನು ರಣಹದ್ದು, ಇತರ ಪಶು ಪಕ್ಷಿ ಪ್ರಾಣಿಗಳೇನಿದೆ ಇವೆಲ್ಲ ಘರ್ಜಿಸ್ತಾವಂತ. ಹೇಗೆ ಸಿಡಿಲು ಬಂದರೆ ಒಟ್ಟಿಗೆ ಹೇಗೆ ಅದು ಶಬ್ದ ಮಾಡುತ್ತೋ ಹಾಗೆ ಧ್ವನಿ ಮಾಡುತ್ತಂತ. ಯಾವುದು? ಕಾಗೆ ಹೀಗೆ ಕೂಗಲ್ವಂತ, ಇನ್ನೂ ಘನಘೋರವಾಗಿ ಕೂಗುತ್ತಂತ. ಹೇಗೆ ಅಂತ ನಮ್ಮನ್ನು ಕೇಳಬೇಡ್ರಿ, ಆಗಲೇ ನೋಡ್ಕೋಬೇಕಷ್ಟೆ. ಆದ್ದರಿಂದ ಆ ಕಾಗೆಗಳು, ಹಾವುಗಳು, ರಣಹದ್ದೆಲ್ಲ ವಿಚಿತ್ರವಾಗಿ ಕೂಗುತ್ತಂದೆ, ಭಯಂಕರವಾಗಿ. ಕಲಿಯುಗದ ಅಂತ್ಯದಲ್ಲಿ ಮನುಷ್ಯರು ತಮ್ಮ ಕರ್ತವ್ಯಗಳನ್ನೆಲ್ಲ ಮರ್ತು ಹೋಗ್ತಾರೆ. ಇನ್ನು ಎಲ್ಲವನ್ನು ತೊರೆದು ಬೇರೆ 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 ಕಡೆ
ತಾವು ಪರ್ಯುಪಸ್ಥಿತೆ ಅಂತಿದ್ದಾರೆ. ಬೇರೆ ಬೇರೆ ದೇಶಗಳನ್ನು ಕುರಿತು ಹೋಗ್ತಾರಂತೆ. ಇದೆಲ್ಲ ನೋಡಿದ್ದೇವೆ ನಾವು. ಮೊದಲು ನಾವು ಭಾರತದಲ್ಲಿ ನೋಡಿದಂತೆ ಆಯಾಯ ಪ್ರದೇಶಗಳಲ್ಲಿ ಆಯಾಯ ಜನರಿರ್ತಿತ್ತು, ಎಲ್ಲೋ ಅಲ್ಪ ಸ್ವಲ್ಪ ಇರ್ತಾಯಿದ್ರು ಬೇರೆಯವರು. ಈಗ ಎಲ್ಲ ಕಡೆ ಎಲ್ಲರೂ ಇದ್ದಾರೆ. ಹಾಗಾಗಿ ಇದಕ್ಕೆ ಕಾರಣ ಏನು ಅಂದರೆ ಮಹಾಭಾರತ ತಿಳಿಸಿಕೊಡ್ತಾ ಇದ್ದಾರೆ. ಈ ಎಲ್ಲ ಕಲಿಯುಗದ ಧರ್ಮ ಇದು ಅಂಥೇಳಿ. ಆದ್ದರಿಂದ ಭಗವಂತನ ಮಾತು ಎಂದೂ ಸುಳ್ಳಾಗೋದಿಲ್ಲ ಅಂತಿದ್ದಾರೆ. ಕಂಡುದನು ಹೇಳರು ಕಾಣದನೆ ಪೇಳುವರು, ಉಂಡೆ ಮನೆಗೆರಡನ್ನು ಬಗೆಯುತ್ತಲಿಹರು. ಕಂಡುದನು ಪೇಳರು ಕಾಣದನೆ ಪೇಳುವರು, ಉಂಡ ಮನೆಗೆರಡನ್ನು ಬಗೆಯುತ್ತಲಿಹರು. ಕೊಂಡಾಡಿ ಬೇಡಿದರು ಕೊಡರೊಂದು ಪೈಸವನು, ಕೊಂಡಾಡಿ ಬೇಡಿದರು ಕೊಡರೊಂದು ಪೈಸವನು, ದಂಡಿಸಿ ಕೇಳುವರಿಗೆ ಧನವನು ಕೊಡುತ್ತಿಹರು. ಕಲಿಯುಗದ ಮಹಿಮೆಯು ಕಾಣಬಂತೀಗ, ಜಲಜಾಕ್ಷ ಮೇಲ್ಗಿರಿಯ ಶ್ರೀ ವೆಂಕಟೇಶ. ಕಂಡುದನ್ನು ಹೇಳರು, ಏನಿದೆಯೋ ಪ್ರಾಮಾಣಿಕವಾಗಿ ಅದನ್ನು ಹೇಳಲ್ವಂತ. ಕಾಣದನೇ ಪೇಳುವರು, ಎಲ್ಲ ಅಪ್ರಾಮಾಣಿಕವಾಗಿ ಮಾತಾಡ್ತಾರಂತ. ಪ್ರಾಮಾಣಿಕವಾಗಿ ಹಿತನುಡಿಗಳು ಇಲ್ಲವೇ ಇಲ್ವಂತ, ಯಾವುದೂ ಇಲ್ಲ. ನಡೆನುಡಿಗಳು ಯಾವುದೂ ಪ್ರಾಮಾಣಿಕವಾಗಿರಲ್ವಂತ, ಒಳಗೊಂದು ಹೊರಗೊಂದು ಅಂತ. ಉಂಡ ಮನೆಗೆರಡನ್ನು ಬಗೆಯುತ್ತಲಿಹರು ಅಂತ. ಕೊಂಡಾಡಿ ಬೇಡಿದರು, ಏನಪ್ಪ ಕಷ್ಟ ಇದೆ ಅಂತ ಪಾಪ ಬೇಡಿದ್ರು ಕೊಡರು ಒಂದು ಪೈಸವನ್ನು, ಬಿಡುಗಾಸು ಕೊಡಲ್ಲ ನಿಮಗೆ. ಕಲಿಯುಗದಲ್ಲಿ ಇದು ಅನುಭವ ಆಗಬೇಕು, ಆವಾಗ ಗೊತ್ತಾಗತ್ತೆ. ಆದ್ದರಿಂದ ಯಾವುದು ಇದು ಅನುಭವ ಅಲ್ಲ ಅಂತ ಹೇಳಲಿಕ್ಕೆ ಬರೋಲ್ಲ. ಇವೆಲ್ಲವೂ ಅನುಭವ ವೇದ್ಯವೇ. ದಂಡಿಸಿ ಕೇಳುವರಿಗೆ, ಸುಮ್ಮನೆ ಕೇಳೋಲ್ಲ, ಕೊಡ್ತೀಯೋ ಇಲ್ವೋ ಅಂಥೇಳಿ ದಂಡಿಸಿದ್ರೆ ಅವ್ರಿಗೆಲ್ಲರಿಗೂ ಕೊಡ್ತಾರತ್ತೆ. ಹೀಗೆ ಲೂಟಿ ಮಾಡೋರಿಗೆ ಕಾಲ ಅಂತ. ಕಳ್ಳರೊಳು ಅತಿ ಸ್ನೇಹ ಸುಳ್ಳರೊಳು ಸೋಲುವರು, ಒಳ್ಳೆಯವರೊಡನೆ ವಂಚನೆಯ ಮಾಡುವರು. ಇಲ್ಲದ ಅನಾಥರಿಗೆ ಇಷ್ಟೊಂದು ನಿಕ್ಕರು, ಬಲ್ಲಿದಗೆ ಬಲುಬಾಯ ಸವಿಯ ನುಣಿಸುವರು. ಕಳ್ಳರೊಳು ಅತಿ ಸ್ನೇಹ, ಬಹಳ ಸ್ನೇಹ ಇರುತ್ತಂತೆ ದುಷ್ಟರಲ್ಲಿ. ಇನ್ನು ಸುಳ್ಳು ಹೇಳೋರಲ್ಲಿ ಬಹಳ ವಿಶ್ವಾಸ. ಒಳ್ಳೆಯವರೊಡನೆ ವಂಚನೆಯ ಮಾಡುವರು ಅಂತಾರೆ. ಇನ್ನು ಸಾತ್ವಿಕರಲ್ಲಿ ವಿಶ್ವಾಸ ಇಲ್ಲ, ಪಾಪ ಪ್ರಾಮಾಣಿಕರಿಗೆ ಬೆಲೆ ಇಲ್ಲ ಅಂತಿದ್ದಾರೆ. ಇನ್ನು ಏನೂ ಇಲ್ಲಪ್ಪ, ಗತಿ ಇಲ್ಲ, ಅನಾಥರು, ಅವ್ರಿಗೇನಾದ್ರು ಕೊಡ್ರಿ ಪಾಪ ಅಂತಂದರೆ ಏನೂ ಕೇಳಬೇಡ್ರಿ. ಆದರೆ ಶ್ರೀಮಂತರನ್ನು ಬಾಯಿ ತುಂಬ ಹೊಗಳಿ ಅವರಿಂದ ತಾವು ಬೇಕಾದಷ್ಟು ಪಡೆದುಕೊಳ್ತಾರಂತೆ. ಹೀಗಿರುತ್ತೆ ಅಂತಾರೆ. ಮಾಡಿದುಪಕಾರವನು ಮರೆತು ಕೊಂಬರು, ಮತ್ತೆ ಕೂಡಲೇ ಕಾದುವರು ಕಪಟತ್ವದಿಂದ. ರೂಢಿಯೊಳಗೆ ನಮ್ಮ ಪುರಂದರ ವಿಠಲನ, ಪಾಡಿ ಪೊಗಳುವರಿಗೆ ಆರಭಯವಿಲ್ಲ. ಆದ್ದರಿಂದ ಭಗವಂತನ ಕೊಂಡಾಡೋರಿಗೆ ಯಾರಿಗೂ ಭಯ ಇಲ್ಲ ಅಂತ ಅರ್ಥ. ಸಾತ್ವಿಕರಿಗೆ ಕಷ್ಟ ಉಂಟೇ ಉಂಟು, ಸತ್ಯವಂತರಿಗಿದು ಕಾಲವಲ್ಲ, ದುಷ್ಟ ಜನರಿಗಿದು ಸುಭೀಕ್ಷ ಕಾಲ ಸತ್ಯ. ಆದರೆ ಭಗವಂತನನ್ನು ನಿರಂತರವಾಗಿ ಚಿಂತನೆ ಮಾಡೋರಿಗೆ ಯಾವ ಭಯ ಇಲ್ಲ ಅಂತ ಪುರಂದರದಾಸರು ಸರ್ಟಿಫೈ ಮಾಡಿದ್ದಾರೆ. ಆದ್ದರಿಂದ ಹೆದರಬೇಡ್ರಿ, ಪ್ರಾಮಾಣಿಕವಾಗಿರ್ರಿ ಅಂತಿದ್ದಾರೆ ಶಾಸ್ತ್ರಕಾರರು. ತೋರಿಸಿಕೊಟ್ಟಂತೆ ಕಲಿಯುಗದ ಧರ್ಮ ಹೌದು. ಕಲಿಯುಗದ ಧರ್ಮನೇ ಹೀಗಿದೆ ಅಂತ ನಾವು ಅಪ್ರಾಮಾಣಿಕರಾಗಿರಬೇಕು ಅಂತ ಅರ್ಥ ಅಲ್ಲ. ನಾವು ಪ್ರಾಮಾಣಿಕವಾಗೇ ಇರಬೇಕು. ವೇದ ಶಾಸ್ತ್ರ ಏನು ನಮಗೆ ಆದೇಶ ಮಾಡಿಕೊಟ್ಟಿದೆ ಅದರಂತೆ ನಾವು ಪ್ರಾಮಾಣಿಕವಾಗೇ ಜೀವನ ಮಾಡಬೇಕು. ಆದರೆ ನಮ್ಮನ್ನು ಹಿಂಸಿಸುವ ಕ್ರೂರಿಗಳಿರ್ತಾರೆ ಅನ್ನೋದನ್ನು ನಾವು ಮರಿಬಾರದು. ಅದೆಲ್ಲವೂ ಇವೆಲ್ಲವೂ ಕಲಿಯುಗದ ಧರ್ಮದಂತೆ ನಡೆದುಕೊಳ್ತಕ್ಕಂಥದ್ದು. ಆದರೆ ನಾವು ಭಗವತ್ ಪ್ರೀತಿಗೋಸ್ಕರವಾಗಿ ನಮಗೆ ವಿಧಿಸಿರ್ತಕ್ಕಂತಹ ಕರ್ಮಗಳನ್ನು ನಾವು ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾಡಬೇಕು ಅಂತ ತಿಳಿಸಿಕೊಟ್ಟಂತೆ ಹೇಳ್ತಿದ್ದಾರೆ. ಸೂರ್ಯ, ಚಂದ್ರ, ಇನ್ನು ಅನೇಕ ರೀತಿಯಲ್ಲಿ ಆ ಗ್ರಹಗಳು
ಎಲ್ಲ ಕಡೆ ಕ್ಷಯಿಸಿ ಹೋದ ಮೇಲೆ ಭಗವಂತ ತಾನು ಆ ಕಲಿಯುಗದ ಒಂದು ಅಂತ್ಯವನ್ನು ಮಾಡಿಸಿಕೊಡ್ತಾ ಇದ್ದಾನಪ್ಪ. ಕೇಳಪ್ಪ ಧರ್ಮಜ, ಕಲ್ಕಿಯ ಮುಂದಿನ ಆ ಅವತಾರ ಅದು ಕಲಿಯುಗದ ಅಂತ್ಯ ಅಂತ ತಿಳಿಬೇಕು ಅಂತಿದ್ದಾರೆ. ಸಂಭೂತಃ ಸಂಭಲ ಗ್ರಾಮೇ ಬ್ರಾಹ್ಮಣಾವಸಥೇ ಶುಭೇ ಅಂತಿದ್ದಾನೆ. ಭಗವಂತ ಸಂಭಲ ಅನ್ನುವಂತಹ ಒಂದು ಗ್ರಾಮದಲ್ಲಿ ಬ್ರಾಹ್ಮಣೊಬ್ಬನ ಮನೆಯಲ್ಲಿ ಕಲ್ಕಿ ರೂಪದಿಂದ ಅವತಾರ ಮಾಡ್ತಾನೆ. ಇನ್ನೂ ಸಹಸ್ರ ವರ್ಷಗಳು ಬಾಕಿ ಇದೆ. ಆಗ ಭಗವಂತ ಅವತರಿಸಿದ ಮೇಲೆ ತಾನು ಸಂಕಲ್ಪಿಸ್ತಾನೆ, ಈ ಲೋಕದಲ್ಲಿ ಶಾಂತಿ ಉಂಟಾಗಬೇಕು ಅಂತ ಸಂಕಲ್ಪಿಸ್ತಾನೆ. ಮಹಾ ತೇಜಸ್ವಿಯಾಗಿರತಕ್ಕಂತಹ, ಉದಾರಿಯಾಗಿರತಕ್ಕಂತಹ, ಸರ್ವಸಂಹಾರಕ ಕರ್ತೃವಾಗಿರತಕ್ಕಂತಹ ಆ ಪರಮಾತ್ಮ ಬ್ರಾಹ್ಮಣನ ಮನೆಯಲ್ಲಿ ಅವತರಿಸಿ ಈ ಕಲಿಯುಗದ ಅಂತ್ಯವನ್ನು ಮಾಡ್ತಾನೆ ಅಂತಿದ್ದಾರೆ. ಕಲ್ಕಿ ವಿಷ್ಣು ಯಶಾನಾಮ, ವಿಷ್ಣು ಯಶ ಅನ್ನುವಂತಹ ಆ ಬ್ರಾಹ್ಮಣನ ಮನೆಯಲ್ಲಿ ಅವತರಿಸ್ತಾನೆ ಅಂತ ತಿಳಿಸಿಕೊಟ್ಟಂತೆ ಆ ಸಮಯದಲ್ಲಿ ಅಳಿದುಳಿದಂತಹ ಬ್ರಾಹ್ಮಣರಿರ್ತಾರಲ್ಲ, ಪಾಪ ಇನ್ನೂ ಇರ್ತಾರೆ ಅಂತ ಆಯ್ತು. ಹಾಗಾದರೆ ಅಳಿದುಳಿದಂತಹ ಬ್ರಾಹ್ಮಣರು ಈ ಭಗವಂತನಿಂದ ತಾವು ಅನುಗ್ರಹ ಪಡೆದು ಧರ್ಮ ಸ್ಥಾಪನೆಯನ್ನು ಭಗವಂತನ ಅನುಗ್ರಹದಿಂದ ಮಾಡ್ತಾರೆ, ಪರಮಾತ್ಮನೇ ಅವರಿಂದ ಮಾಡಿಸ್ತಾನೆ ಅಂತ ಹೇಳ್ತಿದ್ದಾರೆ. ಹೀಗೆ ಧರ್ಮದ ಸ್ಥಾಪನೆ ಆಗೋದು ಆ ಕಲಿಯುಗದ ಅಂತ್ಯದಲ್ಲಿ ಪುನಃ ಅಲ್ಪ ಉಳಿದಿರ್ತಕ್ಕಂತಹ ಬ್ರಾಹ್ಮಣರಿಂದ ಅಂತ ತಿಳಿಸಿಕೊಟ್ಟಂತೆ ಮುಂದೆ ಭಗವಂತ ಸತ್ಯಯುಗದ ಸ್ಥಾಪನೆಯನ್ನು ಕಲ್ಕಿ ರೂಪದಿಂದ ಮಾಡ್ತಾನೆ. ಮಾರ್ಕಂಡೇಯರು ಯುಧಿಷ್ಠರಿಗೆ ಈ ವಿಚಾರವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಕೇಳಪ್ಪ ಯುಧಿಷ್ಠಿರ, ನಾನು ಹಿಂದೆ ಹೇಳಿದ ರೀತಿಯಲ್ಲಿ ಮಹಾಪರಾಕ್ರಮಿಯಾಗಿರತಕ್ಕಂತಹ ಕಲ್ಕಿ ಭಗವಾನ್ ಅವನು ಆ ಕಲಿಯುಗದಲ್ಲಿ ಇದ್ದಂತಹ ಕಳ್ಳರು, ದರೋಡೆಕೋಳರು, ಮ್ಲೇಚ್ಛರು, ಅಧರ್ಮಿಗಳು ಈ ಯಾರಿದ್ದಾರೆ ಅವರೆಲ್ಲರನ್ನೂ ಪರಮಾತ್ಮ ಸಂಹಾರ ಮಾಡ್ತಾನೆ. ಬ್ರಾಹ್ಮಣರಿಗೆ ಆ ಅಖಂಡ ಭೂಮಂಡಲವನ್ನೇ ದಾನವಾಗಿ ಕೊಡ್ತಾನೆ ಪರಮಾತ್ಮ. ಆಮೇಲೆ ನಿರ್ದಿಷ್ಟವಾಗಿರ್ತಕ್ಕಂಥ ಧರ್ಮರಾಜ್ಯ ಪದ್ಧತಿಯನ್ನು ತಾನು ಪುನರುಜ್ಜೀವನಗೊಳಿಸ್ತಾನೆ. ಬ್ರಾಹ್ಮಣರ ಸಲುವಾಗಿ ತಾನು ಈ ಕಾರ್ಯವನ್ನು ಮಾಡ್ತಾನೆ. ಸ್ವಲ್ಪ ಭಗವಂತ ವಿಶೇಷವಾಗಿ ಚಿಂತನೆ ಮಾಡಿಕೊಡ್ತಕ್ಕಂಥದ್ದು ಏನು ಅಂದರೆ, ಬ್ರಾಹ್ಮಣರ ಸಲುವಾಗಿ ಕಳ್ಳಕಾಕರ ಆ ಎಲ್ಲ ದುಷ್ಟ ಜನರ ಸಂಹಾರ ಕಾರ್ಯವನ್ನು ಮುಗಿಸಿ ಅನಂತರದಲ್ಲಿ ಬ್ರಾಹ್ಮಣರಿಂದ ತಾನು ಈ ಧರ್ಮದ ಪುನರುಜ್ಜೀವನ ಮಾಡಿಸಿ ತಪಸ್ ಮಾಡ್ತಾ ಇರ್ತಾನಂತೆ ಅರಣ್ಯದಲ್ಲಿ. ಭಗವಂತನೇ ಯಾರಿಗೋಸ್ಕರ ತಪಸ್ ಮಾಡಬೇಕು, ಸಂಕಲ್ಪ ಭಗವಂತನದ್ದು. ಹೀಗೆ ತಪಸ್ ಮಾಡ್ತಾ ಇದ್ದಾನೆ. ಅನಂತರದಲ್ಲಿ ಕೃಷ್ಣಾಜಿನವನ್ನು ಧರಿಸಿಕೊಂಡು ತಾನು ಶಕ್ತ್ಯಾಯುಧವನ್ನು ಎಲ್ಲವನ್ನು, ಶೂಲಾದಿ ಆ ಆಯುಧಗಳನ್ನೆಲ್ಲ ಧರಿಸಿ ಎಲ್ಲರನ್ನೂ ಜಯಿಸ್ತಾ ಬರ್ತಾ ಇದ್ದಾನೆ. ಅಧರ್ಮಿಗಳನ್ನೆಲ್ಲ, ಕ್ರೂರರನ್ನೆಲ್ಲ, ದುಷ್ಟರನ್ನೆಲ್ಲ ಜಯಿಸಿ ಪ್ರತಿಯೊಂದು ತಾನು ಸಂಚಾರ ಮಾಡಿರ್ತಕ್ಕಂತಹ ದೇಶಗಳಲ್ಲಿ ಧರ್ಮದ ಸ್ಥಾಪನೆಯನ್ನು ಮಾಡ್ತಾನೆ ಪರಮಾತ್ಮ. ಧರ್ಮದ ಅವನತಿ ಹೊಂದಿರುತ್ತೆ, ಎಲ್ಲ ಕಡೆ ಅಧರ್ಮ ಆಗಿರುತ್ತೆ. ಪರಮಾತ್ಮ ಕಲ್ಕಿ ರೂಪದಿಂದ ಬಂದು ಧರ್ಮದ ಸ್ಥಾಪನೆಯನ್ನು ಮಾಡ್ತಾ ಅಲ್ಲಿರ್ತಕ್ಕಂತಹ ಬ್ರಾಹ್ಮಣ ಸಮೂಹದಿಂದ ಗೌರವಾನ್ವಿತನಾಗಿ ಪುನಃ ಅವರಿಂದಲೇ ಎಲ್ಲ ರೀತಿಯಾದಂತಹ ಧರ್ಮದ ವ್ಯವಸ್ಥೆಯನ್ನು ಮಾಡಿಸ್ತಾನೆ ಪರಮಾತ್ಮ. ಮುಂದೆ ಮುಂದೆ ಪ್ರಯಾಣ ಮಾಡ್ತಾ ಇದ್ದಾನೆ. ಎಲ್ಲೆಲ್ಲಿ ಹೋಗ್ತಾ ಇದ್ದರೂ ಕೂಡ ಅಲ್ಲಿರ್ತಕ್ಕಂತಹ ದುಷ್ಟರನ್ನು ಶಿಕ್ಷಿಸ್ತಾ ಇದ್ದಾನೆ, ಅವರ ಸಂಹಾರವನ್ನು ಮಾಡ್ತಾ ಇದ್ದಾನೆ. ಇನ್ನು ಧರ್ಮ ಬಾಹಿರರಾಗಿರ್ತಕ್ಕಂಥವ್ರನ್ನಂತೂ ದೇವರು ಬಿಡೋದೇ ಇಲ್ಲ, ಅಲ್ಲೇ ಕೊಂದು ಹಾಕ್ತಾ ಇದ್ದಾನೆ ಅಂತಿದ್ದಾರೆ. ಇಷ್ಟಾದ ಮೇಲೆ ಕೃತಯುಗ ಆರಂಭ ಆಗ್ತಾ ಇದೆ ಅಂತಿದ್ದಾರೆ. ಕಲಿಯುಗದ ಅಂತ್ಯ ಅನಂತದಲ್ಲಿ ಪುನಃ ಆ ಕೃತಯುಗದ ಪ್ರಾರಂಭ. ಅಲ್ಲಿ ಪುನಃ ಧಾರ್ಮಿಕ ಕಾರ್ಯಗಳನ್ನು, ನಿತ್ಯ ನೈಮಿತ್ತಿಕ ಅನುಷ್ಠಾನಗಳನ್ನು ಮಾಡೋದಕ್ಕೆ ಜನರು, ಬ್ರಾಹ್ಮಣರು ಉದ್ಯುಕ್ತರಾಗ್ತಾರಂತೆ. ಯಾಕೆ ಕೃತಯುಗ ಆರಂಭ ಆಯಿತು, ಆಗ ಎಲ್ಲ ಶುರು ಮಾಡ್ತಾ ಇದ್ದಾರಂತೆ. ಅದಕ್ಕೆ ಹೇಳಿದ್ದು, ಕಲಿಕಾಲಕ್ಕೆ ಸಮಯುಗವು ಇಲ್ಲವಯ್ಯ, ಕಲುಷ ಹರಿಸಿ
ಕೈವಲ್ಯವೀವುದಯ್ಯ ಸಲೆನಾಮ ಕೀರ್ತನೆ ಸ್ಮರಣೆ ಸಾಕಯ್ಯ ಸ್ಮರಿಸಲು ಸಾಯುಜ್ಯ ಪದವಿ ಈವುದಯ್ಯ ಬಲವಂತ ಶ್ರೀರಂಗ ವಿಠಲನ ನೆನೆದರೆ ಕಲಿಯುಗವೇ ಕೃತಯುಗವಾಗುದಯ್ಯ ಬಲವಂತ ಶ್ರೀರಂಗ ವಿಠಲನ ನೆನೆದರೆ ಕಲಿಯುಗವೇ ಕೃತಯುಗವಾಗುದಯ್ಯ. ಈ ಕಲಿಯುಗ ಕೃತಯುಗ ಆಗಬೇಕು, ಧರ್ಮಾಚರಣೆ ಮಾಡಬೇಕು ಅಂದರೆ ನಿರಂತರವಾಗಿ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ರಂಗ. ಆದ್ದರಿಂದ ಇದು ಕಲಿಯುಗ ಇರಬಹುದು. ಹಾಗಂದ ಮಾತ್ರಕ್ಕೆ ನಾವು ಕಲಿಯ ಬಾಧೆಗೆ ಒಳಗಾಗಬಾರದು ಅಂದರೆ ಇರ್ತಕ್ಕಂತಹ ಏಕೈಕ ಉಪಾಯ ಅದು ಹರಿನಾಮ ಕೀರ್ತನೆ. ಹರಿನಾಮ ಕೀರ್ತನೆಯನ್ನು ಮಾಡೋಣ. ಕಲಿಯ ಬಾಧೆಯಿಂದ ನಾವು ಈ ಸಂಸಾರದಿಂದ ಕಲಿಯ ಬಾಧೆಯಿಂದ ವಿಮುಖರಾಗಿ ವಿಶೇಷವಾಗಿ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.